Greetings, welcome back to Verilog Laboratory, Unit number 7, Behavior Model. So this is one of the most important model. Why? Because means most of our lab program written using behavior model. You should know, you should very much concentrated on this session. See, because it covers most of our laboratory programming concept. See, first thing, Verilog supports different level of abstraction, and we know this. And there are different level of design style also, behavior, data flow, and structural, and they call that as a gate level, switching level description or gate level description. These are all the different way we can write our Verilog model. So we discussed about data flow model. Data flow model, it's a continuous assignment statement, and we discussed about model instantaneously. Model instantaneously comes under structural model. That means gate level description or switch level description. Next is about behavior model. Behavior model means it's a the way we going to write the program in sequential order. It's executed in sequential order. The behavior model can be written with the help of, there are two statement. One is initial statement, another is always block. Initial block, always block. This two concept has been discussed in a previous video, how to write the initial block and how to write the always block. It's detailedly explained. Go and refer the previous video. See, in this session I am going to explain how to write the behavior description with the help of initially and always, and what are the statement we'll going to use inside the always block, that will going to explain in this video. See, initial block ಅಂತಂದಾಗ ನಮ್ಗೆ ಆಲ್ರೆಡಿ ಗೊತ್ತಿದೆ, ಇಟ್ಸ್ ಎಕ್ಸಿಕ್ಯೂಟೆಡ್ ಓನ್ಲಿ ಒನ್ಸ್. ಆಲ್ವೇಸ್ ಅಂತ ತಗೊಂಡಾಗ ಇದು ಇನ್ಫೈನೈಟ್ ಲೂಪ್ ಆಗುತ್ತೆ, ಎಕ್ಸಿಕ್ಯೂಟ್ಸ್ ಇನ್ ಲೂಪ್ ಫ್ಯಾಷನ್ ಅಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಇದನ್ನ ಪ್ರೊಸೀಜರಲ್ ಬ್ಲಾಕ್ ಅಂತ ಕರಿತೀವಿ. ಇದ್ರದ್ದು ಸ್ಟ್ಯಾಂಡರ್ಡ್ ಸಿಂಟೆಕ್ಸ್ ಎಲ್ಲ ನಾವು ಪ್ರೀವಿಯಸ್ ಇದರಲ್ಲಿ ನೋಡಿದೀವಿ. ಬ್ಲಾಕ್ ಎಕ್ಸಿಕ್ಯೂಷನ್ ಇಸ್ ಅನ್ ಟ್ರಿಗರ್ಡ್ ಬೇಸ್ಡ್ ಅಪಾನ್ ದ ಸ್ಪೆಸಿಫೈಡ್ ಕಂಡೀಷನ್. ಇದನ್ನ ಕಂಡೀಷನ್ ಅಂತ ಕರಿತೀವಿ ನಾವು. ಇದನ್ನ ಈವೆಂಟ್ ಅಂತ, ಅಂದ್ರೆ ಕ್ಲಾಕ್ ಅನ್ನೋದು ವೇರಿಯಬಲ್. ಈ ಕ್ಲಾಕ್ ಅಲ್ಲಿ ಪಾಸ್ ಎಡ್ಜ್ ಅಂದ್ರೆ ಪಾಸಿಟಿವ್ ಎಡ್ಜ್ ಆದಾಗ @ ಅಂತ ನಾವು ಮೆನ್ಷನ್ ಮಾಡ್ತಾ ಇದೀವಿ. ಅವಾಗ ಏನಾಗುತ್ತೆ, ಈ ಆಲ್ವೇಸ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಸಸ್ಪೆಂಡ್ ಸ್ಟೇಟ್ ಇಂದ ರನ್ನಿಂಗ್ ಸ್ಟೇಟ್ ಮೂವ್ ಆಗುತ್ತೆ. ಇದು ನಾವು ಸ್ಪೆಸಿಫೈಡ್ ಕಂಡೀಷನ್ ಅಂತ ಕರಿತೀವಿ ನಾವು. ಈ ಕಂಡೀಷನ್ ಲೆವೆಲ್ ಟ್ರಿಗರ್ ಆಗಿರ್ಬೋದು ಅಥವಾ ಎಡ್ಜ್ ಟ್ರಿಗರ್ ಆಗಿರ್ಬೋದು. ಎಡ್ಜ್ ಟ್ರಿಗರ್ ಅಂತ ತಗೊಂಡಾಗ 0 to 1 ಪಾಸಿಟಿವ್ ಅಂತ ಪಾಸಿಟಿವ್ ಎಡ್ಜ್ ಅಂತ ಕರಿತೀವಿ. ನೆಗೆಟಿವ್ ಎಡ್ಜ್ ಅಲ್ಲೂ ಬೇಕಾದ್ರೂ ನಾವು ಡಿಸೈನ್ ಮಾಡ್ಬೋದು. ಇಟ್ಸ್ ಬೇಸ್ಡ್ ಅಪ್ ಆನ್ ಅವರ್ ಡೇಟಾ ಅವರ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಮಾಡೆಲ್. ನಮ್ಮ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಮಾಡೆಲ್ ಯಾವ ಥರ ಬಿಹೇವ್ ಆಗಬೇಕು ಅದ್ರ ಮೇಲ್ಗಡೆ ನಾವು ಇದನ್ನ ಡಿಸೈಡ್ ಮಾಡ್ತೀವಿ. ಆಲ್ ಪ್ರೊಸೀಜರ್ ಬ್ಲಾಕ್ಸ್ ಆರ್ ಆಟೋಮೆಟಿಕಲಿ ಆಕ್ಟಿವೇಟೆಡ್ ಅಟ್ ಟೈಮ್ 0. ಸಿಮ್ಯುಲೇಷನ್ ಟೈಮ್ 0 ಟೈಮ್ ಅಂತ ಕರಿತೀವಲ್ಲ, ಅವಾಗ ಎಲ್ಲ ಪ್ರೊಸೀಜರ್ ಸ್ಟೇಟ್ಮೆಂಟ್ ಆಕ್ಟಿವೇಟ್ ಆಗುತ್ತೆ. ಆಲ್ ಪ್ರೊಸೀಜರ್ ಬ್ಲಾಕ್ ಆರ್ ಎಕ್ಸಿಕ್ಯೂಟೆಡ್ ಕನ್ಕರೆಂಟ್ಲಿ. ಅಂದ್ರೆ ಅರ್ಥ, ದರ್ ಆರ್ ಟು ಆಲ್ವೇಸ್ 1, ಆಲ್ವೇಸ್ 2. ಅಂದ್ರೆ ಎರಡು ಬ್ಲಾಕ್ ಇರುತ್ತೆ, ಅಂದ್ರೆ ಎರಡು ಬ್ಲಾಕ್ ಪ್ಯಾರಲ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ. ಬಟ್ ಒಳಗಡೆ ಇರೋದು ಮಾತ್ರ ಏನಾಗುತ್ತೆ, ಸೀಕ್ವೆನ್ಷಿಯಲ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ. REG ಇಸ್ ಮೇನ್ ಡೇಟಾ ಟೈಪ್ ದಟ್ ಮ್ಯಾನಿಪುಲೇಟೆಡ್ ವಿತ್ ಇನ್ ದ ಪ್ರೊಸೀಜರ್ ಬ್ಲಾಕ್. ನಾವು ಪ್ರೊಸೀಜರ್ ಬ್ಲಾಕ್ ಒಳಗಡೆ ಯಾವ್ದಾದ್ರೆ ವೇರಿಯಬಲ್ ಯೂಸ್ ಮಾಡಬೇಕು ಅಂದ್ರೆ ಅದು ರಿಜಿಸ್ಟರ್ ಕ್ಲಾಸ್ ಆಗಿರ್ಬೇಕು. ಯಾಕಂದ್ರೆ ರಿಜಿಸ್ಟರ್ ಅಲ್ಲಿ ಮಾತ್ರ ಸ್ಟೋರೇಜ್ ಆಗಿರುತ್ತೆ. ಇಟ್ ರಿಟೈನ್ಸ್ ದ ವ್ಯಾಲ್ಯೂ ಅಂಟಿಲ್ ದ ನೆಕ್ಸ್ಟ್ ವ್ಯಾಲ್ಯೂ ಈಸ್ ಅಸೈನ್ಡ್. ಸಿ, ನಾವು ಪ್ರೊಸೀಜರ್ ಅಲ್ಲಿ ಅಂತ ತಗೊಂಡಾಗ ಆಲ್ವೇಸ್ ಬ್ಲಾಕ್ ಏನಾಗುತ್ತೆ, ಇನ್ಫೈನೈಟ್ ಲೂಪ್ ಅಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಇವಾಗ ನಾನು A=2 ಅಂತ ಎಕ್ಸಿಕ್ಯೂಟ್ ಮಾಡಿದ್ರೆ ನೆಕ್ಸ್ಟ್ ಕಂಡೀಷನ್ ಅಲ್ಲಿ ಅದು A=3 ಆಗುತ್ತೆ. A=2 ಮತ್ತೆ A=3 ಆಗೋ ಮಧ್ಯದಲ್ಲಿ ಬಹಳಷ್ಟು ಟೈಮ್ ಗ್ಯಾಪ್ ಇರುತ್ತೆ. ಅಲ್ಲಿವರೆಗೂ ಆ ಡೇಟಾನ ಹೋಲ್ಡ್ ಮಾಡಬೇಕು ಅಂದ್ರೆ ಅದು ರಿಜಿಸ್ಟರ್ ಕ್ಲಾಸ್ ಆಗಿರಬೇಕು. ವೈರ್ ಕ್ಲಾಸ್ ಆದ್ರೆ ಇಲ್ಲಿ ಎರರ್ ಬರುತ್ತೆ. ಇದನ್ನ ನೀವು ಲ್ಯಾಬ್ ಪ್ರೋಗ್ರಾಮ್ ಮಾಡಬೇಕಾದಾಗ ಈ ಥರ ಎರರ್ನ ನೀವು ನೋಡ್ಬೋದು. ಬಟ್ ಯು ಶುಡ್ ರಿಮೆಂಬರ್, ನಾವು ಆಲ್ವೇಸ್ ಒಳಗಡೆ ಯೂಸ್ ಮಾಡ್ತೀವಿ ಅಂದರೆ ಯಾವುದೇ ಒಂದು ಡೇಟಾ ಟೈಪು LHS ಒಳಗಡೆ ಇದ್ದರೆ LHS ಅದು ರಿಜಿಸ್ಟರ್ ಕ್ಲಾಸ್ ಆಗಿರಬೇಕು. ವೈರ್ ಕ್ಲಾಸ್ ಆಗಿದ್ರೆ ಎರರ್ ಸಿಗುತ್ತೆ. ಯಾಕಂತಂದರೆ ಇಟ್ಸ್ ಸ್ಟೋರೇಜ್ ಕ್ಲಾಸ್ ಇರಬೇಕಾಗುತ್ತೆ. ಬಿಹೇವಿಯರ್ ಮಾಡಲಲ್ಲಿ ಇದು ಮಾಡಬೇಕಾದಾಗ ಇಟ್ ಹೋಲ್ಡ್ಸ್ ಇಟ್ಸ್ ವ್ಯಾಲ್ಯೂ ಅಂಟಿಲ್ ದ ಅಸೈನಿಂಗ್ ದ ನ್ಯೂ ವ್ಯಾಲ್ಯೂ ಅಸೈನ್ ಮಾಡೋವರೆಗೂ ಆ ವ್ಯಾಲ್ಯೂ ಹೋಲ್ಡ್ ಆಗಿರಬೇಕಾಗುತ್ತೆ. ಸೊ ಅದಕ್ಕೆ ಅದನ್ನು ನಾವು ರಿಜಿಸ್ಟರ್ ಕ್ಲಾಸ್ ಆಗಿ ಡಿಸೈಡ್ ಮಾಡಬೇಕು ಅಂತ ನಾವು ಹೇಳಿದ್ವಿ. ಸೊ ನೆಕ್ಸ್ಟ್ ಪ್ರೊಸೀಜರಲ್ ಅಸೈನ್ಮೆಂಟ್. ಪ್ರೊಸೀಜರಲ್ ಅಸೈನ್ಮೆಂಟ್ನ ನಾವು ಹೇಗೆ ಮಾಡ್ತೀವಿ, ದರ್ ಆರ್ 2 ಟೈಪ್ಸ್ ಆಫ್ ಅಸೈನ್ಮೆಂಟು. ಒಂದು ಕಂಟಿನ್ಯೂಸ್ ಅಸೈನ್ಮೆಂಟ್ ಅಂತ ಕರಿತೀವಿ, ಇನ್ನೊಂದು ಸೀಕ್ವೆನ್ಷಿಯಲ್ ಅಸೈನ್ಮೆಂಟು. ಅದರಲ್ಲಿ ಪ್ರೊಸೀಜರ್ ಅಸೈನ್ಮೆಂಟ್ ಅಂದರೆ ಆಲ್ವೇಸ್ ಬ್ಲಾಕ್ ಒಳಗಡೆ ನಾವು ಯಾವ ಥರ ಸ್ಟೇಟ್ಮೆಂಟ್ ಅಸೈನ್ ಮಾಡ್ತೀವಿ ಅನ್ನೋದನ್ನು ಪ್ರೊಸೀಜರಲ್ ಅಸೈನ್ಮೆಂಟ್ ಅಂತ ಕರಿತೀವಿ. ದ ಅಸೈನ್ಮೆಂಟ್ ಸ್ಟೇಟ್ಮೆಂಟ್ ದಟ್ ಕ್ಯಾನ್ ಬಿ ಯೂಸ್ಡ್ ಇನ್ಸೈಡ್ ದ ಆಲ್ವೇಸ್ ಆರ್ ಇನಿಷಿಯಲ್ ಬ್ಲಾಕ್. ಆಲ್ವೇಸ್ ಮತ್ತು ಇನಿಷಿಯಲ್ ಬ್ಲಾಕಲ್ಲಿ ಯೂಸ್ ಮಾಡೋದನ್ನ ನಾವು ಪ್ರೊಸೀಜರ್ ಅಸೈನ್ಮೆಂಟ್ ಅಂತ ಕರಿತೀವಿ. ದ ಟಾರ್ಗೆಟ್ ಮಸ್ಟ್ ಬಿ ರಿಜಿಸ್ಟರ್. ಇದು ರಿಜಿಸ್ಟರ್ ಕ್ಲಾಸ್ ಆಗಿರಬೇಕು ಅಥವಾ ಇಂಟಿಜರ್ ಟೈಪ್ ಆಗಿರಬೇಕು, ಅವಾಗ ಮಾತ್ರ ನಾವು ಯೂಸ್ ಮಾಡೋಕ್ಕಾಗುತ್ತೆ. ಇನ್ ಪ್ರೀವಿಯಸ್ ಸ್ಲೈಡ್ ಅಲ್ಲ ನಾನು ಹೇಳಿದೆ, ದ ಫಾಲೋಯಿಂಗ್ ಫಾರ್ಮ್ಸ್ ಆರ್ ಅಲೌಡ್ ಆಸ್ ದ ಟಾರ್ಗೆಟ್.
ಇದನ್ನ ಟಾರ್ಗೆಟ್ ಆಗಿ ಅಲೋ ಮಾಡಬಹುದು. ರಿಜಿಸ್ಟರ್ ವೇರಿಯಬಲ್, ಬಿಟ್ ಸೆಲೆಕ್ಷನ್ ಆಫ್ ದ ರಿಜಿಸ್ಟರ್ ವೇರಿಯಬಲ್, ಯಾವುದೋ ಒಂದು ವೆಕ್ಟರ್ ಇರುತ್ತೆ, ಆ ವೆಕ್ಟರ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಬಿಟ್ ನ ತಗೊಬಹುದು, ಅಥವಾ ಪಾರ್ಟ್ ಸೆಲೆಕ್ಟ್ ಅಂತ ಕರಿತೀವಿ ನಾವು. ಎ ಆಫ್ 4:2 ಅಂತಂದಾಗ ದರ್ ಆರ್ 2 ಬಿಟ್, 2 to 4 ಅಲ್ಲಿ ಇರೋ 2 ಬಿಟ್ಗೆ ನಾವು ವ್ಯಾಲ್ಯೂ ಅಸೈನ್ ಮಾಡಬೇಕಾಗುತ್ತೆ. ಅಂಡ್ ಕಾನ್ಕ್ಯಾಟಿನೇಷನ್ ಆಫ್ ದ ಎಬೋ, ಮೇಲ್ಗಡೆ ಇರೋ ಎಲ್ಲ ಇದನ್ನು ಸೇರಿಸಬಹುದು. ಅಂಡ್ ಇಂಟಿಜರ್, ಇದನ್ನ ನಾವು ಪ್ರೊಸೀಜರಲ್ ಅಸೈನ್ಮೆಂಟ್ ಅಲ್ಲಿ ಯೂಸ್ ಮಾಡ್ತೀವಿ. ಐದರ್ ಇಟ್ಸ್ ಅ ರಿಜಿಸ್ಟರ್ ಕ್ಲಾಸ್ ಆರ್ ಇಟ್ಸ್ ಇಂಟಿಜರ್ ಕ್ಲಾಸ್, ವೆದರ್ ಇಟ್ಸ್ ಅ ಪಾರ್ಟ್ ಆಫ್ ಬಿಟ್ ಆರ್ ಇಟ್ಸ್ ಅ bit selector or part selector or whole variable we can assign. Two kinds of the procedural assignment are possible. One is a block assignment, another is a non-block assignment. ಎರಡು ಸ್ಟೇಟ್ಮೆಂಟ್ ಇದೆ, ಒಂದು ಬ್ಲಾಕಿಂಗ್ ಅಸೈನ್ಮೆಂಟ್, ಇನ್ನೊಂದು ನಾನ್ ಬ್ಲಾಕಿಂಗ್ ಅಸೈನ್ಮೆಂಟ್ ಅಂತ. ಎರಡು ಅಸೈನ್ಮೆಂಟ್ ಅಲ್ಲೂ ನಾವು ಡಿಲೇನ ಇನ್ಸರ್ಟ್ ಮಾಡ್ಬೋದು. ದ ಡಿಲೇ ಇನ್ ಅಸೈನ್ಮೆಂಟ್ಸ್ ಅಲ್ಲಿ ನಾವು ಡಿಲೇ ಆಡ್ ಮಾಡ್ತೀವಿ. ಎರಡು ತರ ಡಿಲೇ ಇರುತ್ತೆ. ಒಂದು ಇಂಟರ್ ಸ್ಟೇಟ್ಮೆಂಟ್ ಡಿಲೇ ಅಂತ ಕರಿತೀವಿ ನಾವು, ಇಂಟ್ರಾ ಸ್ಟೇಟ್ಮೆಂಟ್ ಡಿಲೇ ಅಂತ ಕರಿತೀವಿ ನಾವು. ಇಂಟರ್ ಅಸೈನ್ಮೆಂಟ್ ಡಿಲೇ ಅಂತಂದ್ರೆ ಡಿಲೇಡ್ ಎಕ್ಸಿಕ್ಯೂಷನ್, ಅಂದ್ರೆ ಕಂಪ್ಲೀಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಷನ್ ಮಾಡೋದನ್ನ ಡಿಲೇ ಮಾಡ್ಬೋದು, ಅದನ್ನ ಇಂಟರ್ ಅಸೈನ್ಮೆಂಟ್ ಡಿಲೇ ಅಂತ ಕರಿತೀವಿ. ಇಲ್ಲಿ ನಾವು ನೋಡಿದಾಗ ಒಂದು ಎಕ್ಸಾಂಪಲ್ ಇದೆ, ಸಮ್ ಈಕ್ವಲ್ ಟು ಎಕ್ಸ್ ಆರ್ ಬಿ ಅಂದ್ರೆ T0 ಇನ್ಸ್ಟೆಂಟ್ ಅಲ್ಲೇ ಇದು ಎಕ್ಸಿಕ್ಯೂಟ್ ಆಗ್ಬಿಡುತ್ತೆ. ಬಟ್ ಕ್ಯಾರಿ ಅದೇ ಟೈಮಲ್ಲಿ ಎಕ್ಸಿಕ್ಯೂಟ್ ಆಗಬೇಕು, ಎ ಅಂಡ್ ಬಿ ಅಸೈನ್ ಆಗಬೇಕು ಅಂದ್ರೆ ಇಲ್ಲಿ #2 ಅಂತ ಹೇಳ್ತಾ ಇದೀನಿ. ಅಂದ್ರೆ ದ ಹೋಲ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಷನ್ ವಿಲ್ ಬಿ ಡಿಲೇಡ್ ಬೈ ದ 2 ಟೈಮ್ ಯೂನಿಟ್. ಎರಡು ಇಲ್ಲೇನು ಡಿಲೇ ಮೆನ್ಷನ್ ಮಾಡಿದೆ ಅಷ್ಟು ಟೈಮ್ ಯೂನಿಟ್ ಮುಂದಕ್ಕೆ ಪೋಸ್ಟ್ಪೋನ್ ಮಾಡುತ್ತೆ. ಆ 2 ಟೈಮ್ ಯೂನಿಟ್ ಆದ್ಮೇಲೆ ಏನ್ ಮಾಡುತ್ತೆ, ಕ್ಯಾರಿ ಈಕ್ವಲ್ ಟು ಎ ಬಿ ಎಕ್ಸಿಕ್ಯೂಟ್ ಆಗಿ ಅಸೈನ್ ಮಾಡುತ್ತೆ. ಇದಕ್ಕೆ ನಾವು ಇಂಟರ್ ಅಸೈನ್ಮೆಂಟ್ ಡಿಲೇ ಅಂತ ಕರಿತೀವಿ. ದರ್ ಇಸ್ ಒನ್ ಮೋರ್ ಇಂಟ್ರಾ ಅಸೈನ್ಮೆಂಟ್ ಡಿಲೇ ಅಂತ ಕರಿತೀವಿ ನಾವು. ಅಂದ್ರೆ ಇಲ್ಲಿ ಎಕ್ಸಿಕ್ಯೂಷನ್ ಆಗುತ್ತೆ ಬಟ್ ವ್ಯಾಲ್ಯೂ ಅಸೈನ್ ಆಗೋದಲ್ಲಿ ಆಫ್ಟರ್ ದಿಸ್ ಟೈಮ್ ಡಿಲೇ ಏನಾಗುತ್ತೆ, ಎ ಬಿ 1 ಇದ್ರೆ 1 ಎಲ್ಲಿಗಾಗುತ್ತೆ ಅಸೈನ್, ಕ್ಯಾರಿಗೆ ಆಗುತ್ತೆ. ಇದನ್ನ ನಾವು ಇಂಟರ್ ಅಸೈನ್ಮೆಂಟ್ ಡಿಲೇ ಅಂತ ಕರಿತೀವಿ. ಎರಡು ಡಿಲೇ ಅಸೈನ್ಮೆಂಟ್, ಒಂದು ಇಂಟರ್, ಇನ್ನೊಂದು ಇಂಟ್ರಾ ಬರುತ್ತೆ. ಇಂಟರ್ ಏನಾಗುತ್ತೆ, ಕಂಪ್ಲೀಟ್ ಎಕ್ಸಿಕ್ಯೂಷನ್ ಆಫ್ ಸ್ಟೇಟ್ಮೆಂಟ್ ನ ಡಿಲೇಡ್ ಮಾಡುತ್ತೆ. ಅದಕ್ಕೆ ಡಿಲೇನ ಫಸ್ಟ್ ಬರೆದು ಆಮೇಲೆ ಎಕ್ಸ್ಪ್ರೆಷನ್ ಬರೀಬೇಕು. ಇಂಟ್ರಾ ಅಂತಂದ್ರೆ ಒಳಗಡೆ ಇರೋದು, ಎಕ್ಸ್ಪ್ರೆಷನ್ ಒಳಗಡೆ ಇರೋದಕ್ಕೆ ಇಂಟ್ರಾ ಅಂತ ಕರಿತೀವಿ ನಾವು. ಕ್ಯಾರಿ ಈಕ್ವಲ್ ಟು #2 A and B ಅಂತ ನಾವು ಮೆನ್ಷನ್ ಮಾಡಿದಾಗ ಏನಾಗುತ್ತೆ, ಅಸೈನ್ಮೆಂಟ್ ಕ್ಯಾರಿಗೆ 2 ಟೈಮ್ ಯೂನಿಟ್ ಅಲ್ಲಿ ಡಿಲೇ ಆಗುತ್ತೆ. ಇದನ್ನ ಡಿಲೇ ಇನ್ ಅಸೈನ್ಮೆಂಟ್ ಅಂತ ಕರಿತೀವಿ ನಾವು. ದೆನ್ ಬ್ಲಾಕಿಂಗ್ ಅಸೈನ್ಮೆಂಟ್ ನಾವು ಡಿಸ್ಕಷನ್ ಮಾಡೋದು ಪ್ರೀವಿಯಸ್ ಅಲ್ಲಿ. ಪ್ರೊಸೀಜರ್ ಅಸೈನ್ಮೆಂಟ್ ಅಲ್ಲಿ 2 ತರ ಇರುತ್ತೆ, ಒಂದು ಬ್ಲಾಕಿಂಗ್ ಅಸೈನ್ಮೆಂಟ್, ಇನ್ನೊಂದು ನಾನ್ ಬ್ಲಾಕಿಂಗ್ ಅಸೈನ್ಮೆಂಟ್ ಅಂತ. ಈಕ್ವಲ್ ಸ್ಟೇಟ್ಮೆಂಟ್ ಯೂಸ್ ಮಾಡಿದ್ರೆ ಅದನ್ನ ಬ್ಲಾಕಿಂಗ್ ಅಸೈನ್ಮೆಂಟ್ ಅಂತ ಕರಿತೀವಿ ನಾವು. ಇದು ಸೀಕ್ವೆನ್ಷಿಯಲ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ. ಸೀಕ್ವೆನ್ಷಿಯಲ್ ಆಗಿ ಎಕ್ಸಿಕ್ಯೂಟ್ ಆಗೋದ್ರೆ ಲೈನ್ ಬೈ ಲೈನ್, ಅಂದ್ರೆ ಇದು ಫಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ, ಇದು ಎಕ್ಸಿಕ್ಯೂಷನ್ ಕಂಪ್ಲೀಟ್ ಆದ್ಮೇಲೆ ಇದು ಸೆಕೆಂಡ್ ಎಕ್ಸಿಕ್ಯೂಟ್ ಆಗುತ್ತೆ. ಇದಕ್ಕೆ ನಾವು ಬ್ಲಾಕಿಂಗ್ ಅಸೈನ್ಮೆಂಟ್ ಅಂತ ಕರಿತೀವಿ. ಬ್ಲಾಕಿಂಗ್ ಆಪರೇಟರ್ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಅಸೈನ್ಮೆಂಟ್ ಆರ್ ಬ್ಲಾಕ್ಡ್ ವೆನ್ ಎಕ್ಸಿಕ್ಯೂಟೆಡ್, ಯಾವಾಗ ಎಕ್ಸಿಕ್ಯೂಟ್ ಆಗಿರುತ್ತೆ ಅವಾಗ ಬ್ಲಾಕ್ ಆಗುತ್ತೆ. ದ ಸ್ಟೇಟ್ಮೆಂಟ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ಇನ್ ಸೀಕ್ವೆನ್ಸ್ ಒನ್ ಆಫ್ಟರ್ ದ ಅನದರ್, ಒಂದು ಆದ್ಮೇಲೆ ಇನ್ನೊಂದು ಎಕ್ಸಿಕ್ಯೂಟ್ ಆಗುತ್ತೆ. ಅದಕ್ಕೆ ಇದನ್ನು ಬ್ಲಾಕಿಂಗ್ ಅಸೈನ್ಮೆಂಟ್ ಅಂತ ಕರಿತೀವಿ. ದೆನ್ ಕಮಿಂಗ್ ಟು ನಾನ್ ಬ್ಲಾಕಿಂಗ್ ಅಸೈನ್ಮೆಂಟ್. ನಾನ್ ಬ್ಲಾಕಿಂಗ್ ಅಸೈನ್ಮೆಂಟ್ಗೆ ಲೆಸ್ ದಾನ್ ಈಕ್ವಲ್ ಎರಡು ಒಟ್ಟಿಗೆ ಇರಬೇಕು, ಸ್ಪೇಸ್ ಮಧ್ಯ ಕೊಡಬಾರ್ದು. ಲೆಸ್ ದಾನ್ ಸಿಂಬಲ್ ಹಾಕ್ಬೇಕು, ಮತ್ತೆ ಈಕ್ವಲ್ ಹಾಕಿದಾಗ ಅದು ನಾನ್ ಬ್ಲಾಕಿಂಗ್ ಅಸೈನ್ಮೆಂಟ್ ಅಂತ ಕರಿತೀವಿ. ನಾನ್ ಬ್ಲಾಕಿಂಗ್ ಅಸೈನ್ಮೆಂಟ್ ಸ್ಟೇಟ್ಮೆಂಟ್ ಅಂದ್ರೆ ಕನ್ಕರೆಂಟ್ ನೇಚರ್ ನ ಕ್ರಿಯೇಟ್ ಮಾಡುತ್ತೆ. ಕನ್ಕರೆಂಟ್ ಅಂದ್ರೆ ಪ್ಯಾರಲಲ್ ಎಕ್ಸಿಕ್ಯೂಷನ್, ಪ್ಯಾರಲಲ್ ಅಸೈನ್ಮೆಂಟ್ ಮಾಡಬೇಕಾಗುತ್ತೆ. ಎಲ್ಲಿ ಆಲ್ವೇಸ್ ಒಳಗಡೆ ನಾನು ಹೇಳಿದೆ ಎಲ್ಲವೂ ಸೀಕ್ವೆನ್ಷಿಯಲ್ ಆಗುತ್ತೆ. But there is one more feature is given by the Verilog, saying that sometimes if you need a concurrent statement inside the always block, you can use this ನಾನ್ ಬ್ಲಾಕಿಂಗ್ ಸ್ಟೇಟ್ಮೆಂಟ್. ಇಲ್ಲಿ ನಾವು ಬಿ ಈಕ್ವಲ್ ಟು ಲೆಸ್ ದಾನ್ ಆರ್ ಈಕ್ವಲ್ ಟು ಎ ಅಂತ ಹೇಳಿದ್ವಿ, ಸಿ ಲೆಸ್ ದಾನ್ ಆರ್ ಈಕ್ವಲ್ ಟು ಬಿ ಅಂತಂದಾಗ ಇದು ಎರಡರಲ್ಲಿ ಆರ್ಡರ್ ಗೊತ್ತಿಲ್ಲ ನಮಗೆ, ಯಾವ್ದ್ರಲ್ಲಿ ಫಸ್ಟ್ ಇವೆಂಟ್ ಆಗುತ್ತೆ ಅದು ಅಸೈನ್ ಆಗುತ್ತೆ. ಇದನ್ನ ನಾವು ನಾನ್ ಬ್ಲಾಕಿಂಗ್ ಅಸೈನ್ಮೆಂಟ್ ಅಂತ ಕರಿತೀವಿ. ಇಫ್ ದಿಸ್ ಅಸೈನ್ಮೆಂಟ್ ಆರ್ ಟು ಬಿ ಇನ್ ಎಫೆಕ್ಟೆಡ್ ಕನ್ಕರೆಂಟ್ಲಿ, ಇದು ಕನ್ಕರೆಂಟ್ ನೇಚರ್ ಆಗಿರುತ್ತೆ. ಎ ಫೆಸಿಲಿಟಿ ಕಾಲ್ಡ್ ನಾನ್ ಬ್ಲಾಕಿಂಗ್ ಅಸೈನ್ಮೆಂಟ್ ಇಸ್ ಅವೈಲಬಲ್ ಇನ್ ಸಚ್ ಎ ಸಿಚುವೇಶನ್. ಲೆಸ್ ದಾನ್ ಆರ್ ಈಕ್ವಲ್ ಅದು ನಾನ್ ಬ್ಲಾಕಿಂಗ್ ಅಸೈನ್ಮೆಂಟ್ ಆಗಿ ಯೂಸ್ ಮಾಡ್ತಾರೆ. ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನಾನ್ ಬ್ಲಾಕಿಂಗ್ ಅಸೈನ್ಮೆಂಟ್ ಈಸ್ ಎಕ್ಸಿಕ್ಯೂಟಿಂಗ್ ಇನ್ ಕನ್ಕರೆಂಟ್ ನೇಚರ್ ಎಕ್ಸಿಕ್ಯೂಟ್ ಆಗುತ್ತೆ. ಅಸೈನ್ಮೆಂಟ್ಸ್ ಆರ್ ನಾಟ್ ಬ್ಲಾಕ್ಡ್, ಬ್ಲಾಕ್ ಮಾಡೋದಕ್ಕಾಗಲ್ಲ. ದ ಸ್ಟೇಟ್ಮೆಂಟ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ಕನ್ಕರೆಂಟ್ಲಿ, ಕನ್ಕರೆಂಟ್ ಸ್ಟೇಟ್ಮೆಂಟ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ. ಇದು ನಾನ್ ಬ್ಲಾಕಿಂಗ್ ಅಸೈನ್ಮೆಂಟ್ ಸ್ಟೇಟ್ಮೆಂಟ್. ದೆನ್ ಕಮಿಂಗ್ ಟು ಬಿಗಿನ್ ಅಂಡ್ ಎಂಡ್. ಸಿ ಇಫ್ ಯು ವಾಂಟ್ ಟು ಮಲ್ಟಿಪಲ್ ಲೈನ್ ಆಫ್ ಸ್ಟೇಟ್ಮೆಂಟ್ ನ ಒಂದು ಕ್ಲಬ್ ಮಾಡಿ ಒಂದು ಗ್ರೂಪ್ ಆಗಿ ಮಾಡಬೇಕಾಗುತ್ತೆ, ಅವಾಗ ನಾವೇನ್ ಮಾಡ್ತೀವಿ, ಮಲ್ಟಿಪಲ್ ಲೈನ್ಸ್ ಆಫ್ ಸ್ಟೇಟ್ಮೆಂಟ್ ವಿಲ್ ಬಿ ರಿಟರ್ನ್ ಇನ್ಸೈಡ್ ದ ಬಿಗಿನ್ ಅಂಡ್ ಎಂಡ್ ಅಲ್ಲಿ ಮಾಡಿದಾಗ ಏನಾಗುತ್ತೆ, ಅದೊಂದು ಬ್ಲಾಕ್ ಆಗಿ ಕ್ರಿಯೇಟ್ ಆಗುತ್ತೆ. ಮಲ್ಟಿಪಲ್ ಲೈನ್ ಸ್ಟೇಟ್ಮೆಂಟ್ ಆರ್ ಡಿಕ್ಲರೇಷನ್ ಆರ್ ಗ್ರೂಪ್ ಟುಗೆದರ್ ಬಿಟ್ವೀನ್ ದ ಬಿಗಿನ್ ಅಂಡ್ ಎಂಡ್. ಬಿಗಿನ್ ಮತ್ತೆ ಎಂಡ್ ಅಲ್ಲಿ ಗ್ರೂಪ್ ಮಾಡಬಹುದು. ಗ್ರೂಪಿಂಗ್ ಮಲ್ಟಿಪಲ್ ಸ್ಟೇಟ್ಮೆಂಟ್ ಆಸ್ ದ ಒನ್ ಸ್ಟೇಟ್ಮೆಂಟ್. ಈ ಗ್ರೂಪ್ ಮಾಡೋದ್ರಿಂದ ಏನಾಗುತ್ತೆ, ಬಿಗಿನ್ ಮತ್ತೆ ಎಂಡ್ ಒನ್ ಸ್ಟೇಟ್ಮೆಂಟ್ ಆಗಿ ಟ್ರೀಟ್ ಆಗುತ್ತೆ. ಎವ್ರಿ ಬಿಗಿನ್ ಡಿಕ್ಲರೇಷನ್ ಮಸ್ಟ್ ಹ್ಯಾವ್ ಇಟ್ಸ್ ಅಸೋಸಿಯೇಷನ್ ಎಂಡ್ ಡಿಕ್ಲರೇಷನ್. ಪ್ರತಿ ಬಿಗಿನ್ ಅಲ್ಲೂ ಕೆಲವೊಂದು ಡಿಕ್ಲರೇಷನ್ ಮಾಡಿದ್ರೆ ಇಟ್ ಅಸೋಸಿಯೇಟೆಡ್ ಓನ್ಲಿ ವಿತ್ ದಟ್ ಡಿಕ್ಲರೇಷನ್, ಆ ಡಿಕ್ಲರೇಷನ್ ಅಲ್ಲಿ ಅಷ್ಟೇ ಅಸೋಸಿಯೇಟ್ ಆಗಿರುತ್ತೆ. ಬಿಗಿನ್ ಎಂಡ್ ಕನ್ಸ್ಟ್ರಕ್ಟ್ ಕ್ಯಾನ್ ಬಿ ನೆಸ್ಟೆಡ್ ಆಸ್ ಮೆನಿ ಆಸ್ ಟೈಮ್ಸ್ ಆಸ್ ಡಿಸೈಡೆಡ್. ಇದು ನೆಸ್ಟೆಡ್ ಅಪ್ರೋಚ್ ಅಂತ ಕರಿತೀವಿ. ನೆಸ್ಟೆಡ್ ಅಂದ್ರೆ ಒಂದ್ರೊಳಗಡೆ ಇನ್ನೊಂದು ಹಾಕೊಂತಾ ಹೋಗೋದು. ಸಿ ಲೈಕ್ ಲ್ಯಾಡರ್ ಅಪ್ರೋಚ್ ತರ ಒಂದರಿಂದ ಒಂದೊಳಗಡೆ ಹಾಕೊಂತಾ ಹೋಗೋದನ್ನ ನಾವು ನೆಸ್ಟೆಡ್ ಅಪ್ರೋಚ್ ಅಂತ ಕರಿತೀವಿ ನಾವು. ದೇರ್ ಆರ್ ಟೂ ಟೈಪ್ಸ್. ಒನ್ ಇಸ್ ಅ ಸೀಕ್ವೆನ್ಷಿಯಲ್ ಬ್ಲಾಕಿಂಗ್,
ಬಿಗಿನ್ ಎಂಡ್ ಇದ್ರೆ ಅದು ಸೀಕ್ವೆನ್ಷಿಯಲ್ ಬ್ಲಾಕ್ ಆಗಿರುತ್ತೆ. ಫೋರ್ಕ್ ಅಂಡ್ ಜಾಯಿನ್ ಇದ್ರೆ ಅದನ್ನು ಪ್ಯಾರಲಲ್ ಬ್ಲಾಕಿಂಗ್ ಅಂತ ಕರಿತೀವಿ ಅಥವಾ ಕನ್ಕರೆಂಟ್ ನೇಚರ್ ಅಂತ ಕರಿತೀವಿ. ಸೀಕ್ವೆನ್ಷಿಯಲ್ ಬ್ಲಾಕ್ ಅಲ್ಲಿ ಸ್ಟೇಟ್ಮೆಂಟ್ ಆರ್ ಎಕ್ಸಿಕ್ಯೂಟೆಡ್ ಇನ್ ಸೀಕ್ವೆನ್ಷಿಯಲ್ ಆರ್ಡರ್, ಅಂದ್ರೆ ಆರ್ಡರ್ ವೈಸ್ ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಆಗುತ್ತೆ. ಪ್ಯಾರಲಲ್ ಬ್ಲಾಕಿಂಗ್ ಅಂದ್ರೆ ಸ್ಟೇಟ್ಮೆಂಟ್ ಆರ್ ಎಕ್ಸಿಕ್ಯೂಟೆಡ್ ಇನ್ ಕನ್ಕರೆಂಟ್, ಪ್ಯಾರಲಲ್ ಎಕ್ಸಿಕ್ಯೂಷನ್ ಆಗುತ್ತೆ, ಆರ್ಡರ್ ಇಲ್ಲಿ ಡಿಪೆಂಡ್ ಆಗಿರಲ್ಲ. ಇದು ಎರಡು ಟೈಪ್ ಆಫ್ ಸ್ಟೇಟ್ಮೆಂಟ್ಸ್ ನಾವು ನೋಡ್ಬೋದು ವೆರಿಲಾಗ್ ಅಲ್ಲಿ. ಇದು ಒಂದು ಎಕ್ಸಾಂಪಲ್ ನೆಸ್ಟೆಡ್ ಅಪ್ರೋಚ್. ಇಲ್ಲಿ ಮೇನ್ ಬಿಗಿನ್ ಇದೆ, ಅದ್ರೊಳಗಡೆ ಇದು ಎಂಡ್ ಆಗಿದೆ, ಅಂದ್ರೆ ದಿಸ್ ಇಸ್ ದ ಒನ್ ಪೇರ್, ಇದು ಒಂದು ಪೇರ್ ಆಗುತ್ತೆ. ಇದಿಷ್ಟು ಒಂದು ಸ್ಟೇಟ್ಮೆಂಟ್ ಆಗಿ ಟ್ರೀಟ್ ಆಗುತ್ತೆ. ಬಟ್ ಇದ್ರೊಳಗಡೆ ಒನ್ ಮೋರ್ ಬಿಗಿನ್ ಸ್ಟಾರ್ಟ್ ಆಯ್ತು ಅಂದ್ರೆ ಇಲ್ಲಿ ಒನ್ ಮೋರ್ ಬಿಗಿನ್ ಆಗಿದೆ, ಇಲ್ಲಿ ಒನ್ ಮೋರ್ ಬಿಗಿನ್ ಆಗುತ್ತೆ. ಇದನ್ನ ಇನ್ನೊಂದು ಸ್ಟೇಟ್ಮೆಂಟ್, ಇದೊಂದು ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ ಅಂತ ತಗೊಬಹುದು. ಅಗೇನ್ ಬಿಗಿನ್ ಮತ್ತೆ ಎಂಡ್ ಇದೆ. ಇದನ್ನ ವಿ ಕಾಲ್ ದಿಸ್ ಇಂಟರ್ ಮೋಸ್ಟ್ ಬ್ಲಾಕ್, ಇಂಟರ್ಮೀಡಿಯೇಟ್ ಬ್ಲಾಕ್, ಔಟರ್ ಮೋಸ್ಟ್ ಬ್ಲಾಕ್ ಅಂತ ತಗೊಬಹುದು. ಅಂದ್ರೆ ಇಲ್ಲಿಂದ ನಾವು ಚೆಕ್ ಮಾಡ್ತಾ ಹೋದ್ರೆ ಇದು ಇನ್ನರ್ ಬ್ಲಾಕ್ ಆಗಿರುತ್ತೆ. ದಿಸ್ ಇಸ್ ದ ಇನ್ನರ್ ಬ್ಲಾಕ್. ನೆಕ್ಸ್ಟ್ ಇದಕ್ಕೆ ಔಟರ್ ಇಂಟರ್ಮೀಡಿಯೇಟ್ ಆಗಿರುತ್ತೆ, ಇದು ಹೊರಗಡೆ ಇರೋದು ಯಾವುದು ಔಟರ್ ಮೋಸ್ಟ್ ಬ್ಲಾಕ್ ಆಗಿರುತ್ತೆ. ಇದನ್ನ ನೆಸ್ಟೆಡ್ ಅಪ್ರೋಚ್ ಅಂತ ಕರಿತೀವಿ ನಾವು. ಇದು ಬಿಗಿನ್ ಅಂಡ್ ಎಂಡ್ ಅನ್ನ ನಾವು ಈ ತರ ಬರಿತಾ ಹೋಗಬೇಕಾಗತ್ತೆ. ಅಂಡ್ ಅಲೈನ್ಮೆಂಟ್ ಶುಡ್ ಬಿ ವೆರಿ ಇಂಪಾರ್ಟೆಂಟ್ ವೈಲ್ ರೈಟಿಂಗ್ ದ ಪ್ರೋಗ್ರಾಮು, ಯಾಕಂದ್ರೆ ದಿಸ್ ರೆಪ್ರೆಸೆಂಟ್ ದ ವೆರಿಲಾಗ್ ಕೋಡ್ ಸ್ಟ್ರಕ್ಚರ್ ಇದೇ ತರ ಬರೀಬೇಕು. ದಿಸ್ ಇಸ್ ಒನ್ ಎಕ್ಸಾಂಪಲ್. ಅಂಡ್ ಕಮಿಂಗ್ ಟು ಲೂಪ್ ಸ್ಟೇಟ್ಮೆಂಟ್, ನಾನು ಹೇಳಿದೆ ಅಟ್ ದ ಬಿಗಿನಿಂಗ್ ಇಟ್ ಸೆಲ್ಫ್ ಐ ಟೋಲ್ಡ್ ಆಲ್ವೇಸ್ ಸ್ಟೇಟ್ಮೆಂಟ್ ಅಂತ ನಾವು ಸ್ಟಾರ್ಟ್ ಮಾಡ್ತೀವಿ. ಬಟ್ ಆಲ್ವೇಸ್ ಅಲ್ಲಿ ಬಿಗಿನ್ ಆಗುತ್ತೆ, ಇದ್ರೊಳಗಡೆ ಏನು ಬರೀಬೇಕು, ಸೀಕ್ವೆನ್ಷಿಯಲ್ ಸ್ಟೇಟ್ಮೆಂಟ್ಗಳು ಯಾವ್ದಾಗಿರುತ್ತೆ ಅಂತಂದ್ರೆ ಅದರದ್ದು ಲೂಪ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಕಂಡೀಷನ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಇವನ್ನ ನಾವು ಆಲ್ವೇಸ್ ಒಳಗಡೆ ಯೂಸ್ ಮಾಡ್ತೀವಿ. ಯಾಕೆ ಆಲ್ವೇಸ್ ಒಳಗಡೆ ಯೂಸ್ ಮಾಡ್ತೀವಿ ಅಂದ್ರೆ ಲೂಪು ಮತ್ತೆ ಕಂಡೀಷನ್ ಸ್ಟೇಟ್ಮೆಂಟ್ ಆರ್ಡರ್ ಇಂಪಾರ್ಟೆಂಟ್. ಅವು ಆರ್ಡರ್ಲಿ ಎಕ್ಸಿಕ್ಯೂಟ್ ಆಗಬೇಕಾಗುತ್ತೆ. ಆರ್ಡರ್ಲಿ ಎಕ್ಸಿಕ್ಯೂಟ್ ಆಗೋದ್ರಿಂದ ಅದನ್ನ ಸೀಕ್ವೆನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಇಡಬೇಕಾಗುತ್ತೆ. ಹಾಗಾಗಿ ಅದನ್ನು ಆಲ್ವೇಸ್ ಒಳಗಡೆನೆ ನಾವು ಬರಿತೀವಿ, ಯಾಕಂದ್ರೆ ಆಲ್ವೇಸ್ ಇಸ್ ಎ ಸೀಕ್ವೆನ್ಷಿಯಲ್ ಎಕ್ಸಿಕ್ಯೂಟ್ ಸ್ಟೇಟ್ಮೆಂಟ್ ಅನ್ನೋದು ನಮ್ಗೆ ಈಗ ಆಲ್ರೆಡಿ ಗೊತ್ತಿದೆ. ಈ ಲೂಪ್ ಸ್ಟೇಟ್ಮೆಂಟ್ ಅಂದ್ರೆ ಏನಾಗುತ್ತೆ, ಕೆಲವು ಫ್ಯೂ ಲೈನ್ಸ್ ಐ ಹ್ಯಾವ್ ಲೈನ್ 1, ಲೈನ್ 2, ಲೈನ್ 3 ಎಕ್ಸಿಕ್ಯೂಟ್ ಆಗುತ್ತೆ. ಈ 3 ಲೈನ್ಸ್ ಆಫ್ ಕೋಡ್ನ ನಾನು ಐ ಹ್ಯಾವ್ ಟು ಎಕ್ಸಿಕ್ಯೂಟ್ ಫಾರ್ 100 ಟೈಮ್ಸ್, 100 ಸರಿ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಅಂದ್ರೆ ನಾನು ಏನು ಮಾಡಬೇಕಾಗುತ್ತೆ, 100 ಸರಿ ಲೈನ್ 1, ಲೈನ್ 2, ಲೈನ್ 3 ಬರ್ಕೊಳ್ತಾ ಹೋದ್ರೆ ಇಟ್ ಇಸ್ ನಾಟ್ ಫೀಸಿಬಲ್. ಈ ಥರ ಲೈನ್ 1, ಲೈನ್ 2, ಲೈನ್ 3 ದೆರ್ ಆರ್ ಸಮ್ ಅಪ್ಲಿಕೇಶನ್. ಇಫ್ ಐ ರೈಟ್ ಲೈಕ್ ದಿಸ್ ಇಟ್ ವಿಲ್ ಬಿ ಎ ವೆರಿ ಹ್ಯೂಜ್ ಲೆಂತ್ ಆಫ್ ದ ಕೋಡ್ ಲೆಂತ್ ಏನಾಗುತ್ತೆ, ದೊಡ್ಡದಾಗ್ತಾ ಹೋಗುತ್ತೆ, ಪ್ರೋಗ್ರಾಮ್ ಸೈಜು ಜಾಸ್ತಿ ಆಗುತ್ತೆ. ಟು ಆಪ್ಟಿಮೈಸ್ ದಿಟ್, instead of writing 100 lines of this 3 line, we will write one time and we will repeat using with the help of the loop statement ಯೂಸ್ ಮಾಡ್ಕೊಂಡು ರಿಪೀಟ್ ಮಾಡ್ತೀವಿ. ರಿಪೀಟ್ ಅಂತಾಗನೆ ಸೇಮ್ ಅದು ಸ್ಟೇಟ್ಮೆಂಟ್ ಫ್ಯೂ ಲೈನ್ಸ್ ಆಫ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಇರುತ್ತಲ್ಲ, ಅದನ್ನ ಎಷ್ಟು ಸರಿ ಬೇಕಾದ್ರೂ ರಿಪೀಟ್ ಮಾಡಬೇಕಾಗುತ್ತೆ. ಅದನ್ನ ನಾವು ಲೂಪ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಲೂಪಲ್ಲಿ ವೆರಿಲಾಗ್ ಅಲ್ಲಿ ಅವೈಲಬಿಲಿಟಿ ಇರೋದು 4 ಆಗುತ್ತೆ. ಒಂದು ರಿಪೀಟು, ವೈಲು, ಫಾರ್ ಎವರ್. ಇಟ್ ಇಸ್ ಲೈಕ್ ಸಿ ಅಲ್ಲಿ ಫಾರ್ ಸ್ಟೇಟ್ಮೆಂಟು, ವೈಲ್ ಸ್ಟೇಟ್ಮೆಂಟು, ಡೂ ವೈಲ್ ಸ್ಟೇಟ್ಮೆಂಟ್ ನೋಡಿದೀವಿ, 3 ಸ್ಟೇಟ್ಮೆಂಟ್ ನಾವು ನೋಡಿದೀವಿ. ಬಟ್ ಇಲ್ಲಿ 2 ಎಕ್ಸ್ಟ್ರಾ ಇದೆ, ಒಂದು ರಿಪೀಟು ಮತ್ತೆ ಇನ್ನೊಂದು ಫಾರ್ ಎವರ್ ಅಂದ್ಬಿಟ್ಟು. ಅದು ಸಿಂಟೆಕ್ಸ್ ಮತ್ತೆ ಅದನ್ನು ಯಾವ ಥರ ಯೂಸ್ ಮಾಡ್ತೀವಿ ಅನ್ನೋದು ನಾವು ನೋಡೋಣ. ಫಸ್ಟ್ ರಿಪೀಟ್ ಸ್ಟೇಟ್ಮೆಂಟ್ ಅಂತ ತಗೊಂಡಾಗ ಅದ್ರದ್ದು ಸಿಂಟೆಕ್ಸ್ ಸಿಂಪಲ್ ಆಗುತ್ತೆ. ಇಟ್ಸ್ ಅ ರಿಪೀಟ್ ಎಕ್ಸ್ಪ್ರೆಷನ್. ನಾವು ಇಲ್ಲಿ ಎಕ್ಸ್ಪ್ರೆಷನ್ ಮೆನ್ಷನ್ ಮಾಡ್ಬೋದು ಅಂಡ್ ವಾಟ್ ಎವರ್ ಯು ವಾಂಟ್ ರೈಟ್ ಇಟ್ ಇಲ್ಲಿ ಬರೆದಾಗ ಏನಾಗುತ್ತೆ, ಅದು ಅಷ್ಟು ಟೈಮ್ ರಿಪೀಟ್ ಆಗುತ್ತೆ. ಅಂದ್ರೆ ಅರ್ಥ, ಈ ಸ್ಟೇಟ್ಮೆಂಟು ಟ್ರೂ ಇದ್ರೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಅಂದ್ರೆ ಅರ್ಥ, ಟ್ರೂ ಮೀನ್ಸ್ ಇಟ್ಸ್ ಅ ಕೌಂಟ್. ಇಲ್ಲಿ ನಾನು ಕೌಂಟ್ ಮೆನ್ಷನ್ ಮಾಡಿರ್ತೀನಿ, ಎಷ್ಟು ಟೈಮ್ ಎಕ್ಸಿಕ್ಯೂಟ್ ಆಗಬೇಕು ಅಂತ ನಾನು ಹೇಳಿರ್ತೀನಿ, ಅಷ್ಟು ಟೈಮ್ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಅದಾದ್ಮೇಲೆ ಏನಾಗುತ್ತೆ, ಅದು ಈ ಲೂಪ್ ಇಂದ ಹೊರಗಡೆ ಬರುತ್ತೆ. ಇದಕ್ಕೆ ನಾವು ರಿಪೀಟ್ ಅಂತ ಕರಿತೀವಿ. ರಿಪೀಟ್ ಅಂತಂದಾಗ ಇಲ್ಲಿ ನಾವು ಫಿಕ್ಸ್ ನಂಬರ್ ಆಫ್ ಟೈಮ್ಸ್ ನಾವು ಮೆನ್ಷನ್ ಮಾಡಿರ್ತೀವಿ. ಕೌಂಟ್ ಅಂದಾಗ ಫಾರ್ ಎಕ್ಸಾಂಪಲ್ ಕೌಂಟ್ ಈಕ್ವಲ್ ಟು 5 ಅಂತ ಹೇಳಿದಾಗ ಇದೇನಾಗುತ್ತೆ, ಕೌಂಟ್ ವ್ಯಾಲ್ಯೂ 5 ಇದೆ ಅಂದ್ರೆ ಅರ್ಥ ದ ಸಮ್ ಈಕ್ವಲ್ ಟು ಸಮ್ ಪ್ಲಸ್ 5 ಎಕ್ಸಿಕ್ಯೂಟೆಡ್ 5 ಟೈಮ್ಸ್, 5 ಸರಿ ಎಕ್ಸಿಕ್ಯೂಟ್ ಆಗುತ್ತೆ. 6ನೇ ಸರಿ ಬಂದಾಗ ಏನಾಗುತ್ತೆ, ಅದು ಲೂಪ್ ಇಂದ ಹೊರಗಡೆ ಬರುತ್ತೆ. ಅದಕ್ಕೆ ಅದನ್ನು ರಿಪೀಟ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ದಿಸ್ ಕಂಡೀಷನ್ ಇಸ್ ಹ್ಯಾವಿಂಗ್ ಎಕ್ಸ್ ಆರ್ ಝೆಡ್. ಈ ಕೌಂಟ್ ಅಲ್ಲಿ ಎಕ್ಸ್ ಅಥವಾ ಝೆಡ್ ಯೂಸ್ ಮಾಡಿದ್ರೆ ಇಟ್ ಇಸ್ ಟ್ರೀಟೆಡ್ ಆಸ್ 0, ಅದನ್ನು 0 ಆಗಿ ಟ್ರೀಟ್ ಮಾಡುತ್ತೆ. ದೇರ್ ಇಸ್ ಅ ಒನ್ ಮೋರ್ ಎಕ್ಸಾಂಪಲ್, ರಿಪೀಟ್ 5 ಅಂತ ಹೇಳ್ತಾ ಇದೆ ಅಂದ್ರೆ ಡಿಸ್ಪ್ಲೇ ಟೆಸ್ಟ್ ರಿಪೋರ್ಟ್ ಲೂಪ್, ಇದನ್ನ 5 ಸರಿ ಡಿಸ್ಪ್ಲೇ ಮಾಡುತ್ತೆ. ಜಸ್ಟ್ ರೈಟ್ ವಾಟ್ ಎವರ್ ಥಿಂಗ್ಸ್ ಇಲ್ಲಿ ಏನಿದೆ ಅದನ್ನ ಬರಿತಾ ಹೋಗುತ್ತೆ. ಟೆಸ್ಟ್ ರಿಪೋರ್ಟ್ ಲೂಪ್, ಟೆಸ್ಟ್ ರಿಪೋರ್ಟ್ ಲೂಪ್, ಟೆಸ್ಟ್ ರಿಪೋರ್ಟ್ ಲೂಪ್, ಟೆಸ್ಟ್ ರಿಪೋರ್ಟ್ ಲೂಪ್, ಈ ತರ 5 ಸರಿ ಆಗುತ್ತೆ. 6ನೇ ಸರಿಗೆ ಏನಾಗುತ್ತೆ, ಹೊರಗಡೆ ಬರುತ್ತೆ. ಇದನ್ನ ನಾವು ರಿಪೀಟ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಫಿಕ್ಸ್ ನಂಬರ್ ಆಫ್ ಟೈಮ್ ಇರುತ್ತೆ. ಬಟ್ ಏನು ಮೆನ್ಷನ್ ಮಾಡಿಲ್ಲ ರಿಪೀಟ್ ಅಂತ ಅಂದಾಗ ಇದು ಎರರ್ ಬರುತ್ತೆ. ವಿ ಶುಡ್ ಮೆನ್ಷನ್ ಸಮ್ ಕೌಂಟ್, ಇಲ್ಲಿ ಕೌಂಟ್ ನ ಮೆನ್ಷನ್ ಮಾಡಲೇಬೇಕಾಗುತ್ತೆ, ಅದರ್ವೈಸ್ ಇಟ್ ವಿಲ್ ಗಿವ್ಸ್ ಅ ಎರರ್ ಆಗುತ್ತೆ. ಸೊ ದಿಸ್ ಇಸ್ ಅ ಫಸ್ಟ್ ಸ್ಟೇಟ್ಮೆಂಟ್, ರಿಪೀಟ್ ಅಂತ ಕರಿತೀವಿ ನಾವು. ಫಾರ್ ಲೂಪ್ ನಾವು ಸಿ ಅಲ್ಲಿ ಹೇಗೆ ಯೂಸ್ ಮಾಡ್ತೀವಿ ಅದೇ ತರ ಇಲ್ಲಿ ಯೂಸ್ ಮಾಡ್ತೀವಿ. ಸಿ ಸಿಂಟೆಕ್ಸ್ ಹೇಗಿದೆ ಹಾಗೆ ನಮ್ಗೆ ನೆನಪಿರ್ಬೋದು. ವಿ ಆಲ್ ನೋ ನಾವು ಹೇಗೆ ಬರಿತೀವಿ ಅಂದರೆ ಫಾರ್ ಲೂಪ್ ಅಂದ ತಕ್ಷಣ ನಮಗೆ ಬರೋದು ಫಾರ್ ಐ ಈಕ್ವಲ್ ಟು 0 ಸೆಮಿಕೊಲನ್, ಐ ಲೆಸ್ ದ್ಯಾನ್ 10 ಸೆಮಿಕೊಲನ್, ಐ ಪ್ಲಸ್ ಪ್ಲಸ್. ಇದು ನಮಗೆ
ಬಾಯ್ಪಾಠ ಆಗಿರುವಂಥ ಒಂದು ಸ್ಟೇಟ್ಮೆಂಟು. ಇದನ್ನು ನಾವು ಭಾಳ ಸರಿ ಪ್ರೋಗ್ರಾಮಲ್ಲಿ ಅಥವಾ ಮ್ಯಾಟ್ರಿಕ್ಸಲ್ಲಿ ನಾವು ಭಾಳ ಕಡೆ ಯೂಸ್ ಮಾಡಿರ್ತೀವಿ. ಇದೇ ಥರ ಇಲ್ಲಿ 3 ಪಾರ್ಟ್ಸ್ ಇದೆ. ನಾವು ಇಲ್ಲಿ ಯೋಚನೆ ಮಾಡಿದಾಗ i=0 ಅಂದರೆ ಏನಾಗುತ್ತೆ, ಇನಿಷಿಯಲೈಸ್ ಪಾರ್ಟ್. ಅದೇ ಥರ ಇಲ್ಲೂ ಫಾರ್ ವೆರಿಲಾಗಲ್ಲಿ ಇನಿಷಿಯಲ್ ಪಾರ್ಟ್ ಬರುತ್ತೆ. ಆ್ಯಂಡ್ ಕಂಡೀಷನ್, ವಾಟ್ ಆರ್ ದ ಕಂಡೀಷನ್ ವಿ ಶುಡ್ ರೈಟ್. ಆ್ಯಂಡ್ ಅಪ್ಡೇಟ್ ಅಂದರೆ ಇನ್ಕ್ರಿಮೆಂಟ್ ಆಗಬೇಕು ಡಿಕ್ರಿಮೆಂಟ್ ಆಗಬೇಕು ಅಂತ ಇಲ್ಲಿ ಮೆನ್ಷನ್ ಮಾಡಿರ್ತೀವಿ. ಈ ಐ ಅಂತ ಹೇಳಿರ್ತೀವಲ್ಲ, ದಿಸ್ ಐ ಕಾಲ್ಡ್ ಆಸ್ ಅನ್ ಲೂಪ್ ಐಡೆಂಟಿಫೈರ್ಸ್ ಅಂತ ಕರಿತೀವಿ ನಾವು. ಇದನ್ನ ಏನಂತ ಕರಿತೀವಿ ನಾವು, ಲೂಪ್ ಐಡೆಂಟಿಫೈರ್ಸ್ ಅಂತ ಕರಿತೀವಿ. ಇಷ್ಟು 4 ಪಾರ್ಟು ಸಿ ಯಲ್ಲೂ ಇದೆ, ಅದೇ ನಮ್ಮ ವೆರಿಲಾಗಲ್ಲೂ ಇದೆ. ನಥಿಂಗ್ ಡಿಫ್ರೆನ್ಸಸ್, ಏನು ಬೇರೆ ಚೇಂಜಸ್ ಇಲ್ಲ. ನಿಮಗೆಲ್ಲ ಸಿ ಗೊತ್ತಿರೋದ್ರಿಂದ ಇದು ಈಸಿನೇ, ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್. ದಿ ಸಿಂಟ್ಯಾಕ್ಸ್ ಇಸ್ ಸಿಮಿಲರ್ ಟು ಸಿ. ನೆಸ್ಟೆಡ್ ಫಾರ್ ಲೂಪ್ಸ್ ಕ್ಯಾನ್ ಬಿ ಸಪೋರ್ಟೆಡ್. ಇಟ್ ಹ್ಯಾಸ್ 4 ಪಾರ್ಟ್. The sequence of execution is as follows. Sequence ಆಗಿ ಎಕ್ಸಿಕ್ಯೂಟ್ ಆಗುತ್ತೆ. ಫಸ್ಟ್ ಇನಿಷಿಯಲ್ ಅಸೈನ್ಮೆಂಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ, ದೆನ್ ಕಂಡೀಷನ್ ಅಸೈನ್ಮೆಂಟ್ ಸ್ಟೇಟ್ಮೆಂಟು, ಆ್ಯಂಡ್ ಇಫ್ ದ ಎಕ್ಸ್ಪ್ರೆಷನ್ ಇಸ್ ವ್ಯಾಲ್ಯೂಟೆಡ್ ಟ್ರೂ ಸ್ಟೇಟ್ಮೆಂಟ್ ಆದರೆ ಗೋಸ್ ಇನ್ ಟು ದ ಲೂಪ್ ಒಳಗಡೆ ಹೋಗುತ್ತೆ, ಲೂಪ್ ಎಕ್ಸಿಕ್ಯೂಟ್ ಆಗುತ್ತೆ. ಇಫ್ ದಿಸ್ ಎಕ್ಸ್ಪ್ರೆಷನ್ ಇಸ್ ಗಿವ್ಸ್ ಫಾಲ್ಸ್, ಇಟ್ ವಿಲ್ ಎಕ್ಸಿಟ್ ಫ್ರಮ್ ದ ಲೂಪಿಂದ ಹೊರಗಡೆ ಬರುತ್ತೆ. ಎಕ್ಸಿಕ್ಯೂಟೆಡ್ ಸ್ಟೆಪ್ ಅಸೈನ್ಮೆಂಟ್, ಇದು ಸ್ಟೆಪ್ ಅಸೈನ್ಮೆಂಟ್ ಅಂತ ಕರಿತೀವಿ ಲಾಸ್ಟ್. ದಟ್ ಈಸ್ ಅ 4th ಪಾರ್ಟ್ ಆಗುತ್ತೆ. ಫಾರ್ ಇನಿಷಿಯಲ್ ಅಸೈನ್ಮೆಂಟ್, condition assignment, step assignment. This is the syntax we use: initial assignment, condition assignment and step assignment. ಸೊ ಇಲ್ಲಿ ನಾವು ಒಂದು ಎಕ್ಸಾಂಪಲ್ ನೋಡ್ಬೋದು. ಕೌಂಟ್ =0. ಕೌಂಟ್ ಅನ್ನೋದು ಲೂಪ್ ಐಡೆಂಟಿಫೈರ್ ಆಗಿದೆ. ಮೊದಲನೇ ಒಂದ್ಸರಿ ಅಷ್ಟೇ ಎಕ್ಸಿಕ್ಯೂಟ್ ಆಗುತ್ತೆ, ಕೌಂಟ್ಗೆ 0 ಹಾಕಿದೀವಿ. ಅಂಡ್ ಕೌಂಟ್ ಲೆಸ್ ದನ್ 10 ಇದೆ, ಚೆಕ್ ಮಾಡ್ತೀವಿ. ದಿಸ್ ಇಸ್ ಅ ಕಂಡೀಷನ್. 0 is less than 10 ಅಂದ್ರೆ ಏನಾಗುತ್ತೆ, ಒಳಗಡೆ ಬರುತ್ತೆ ಸಮ್ =sum + 5. ಸಮ್ಗೆ ಇನಿಷಿಯಲಿ 0 ಇದೆ ಅನ್ಕೊಟ್ರೆ 0 + 5, ಸಮ್ ಏನಾಯ್ತು 5 ಆಯ್ತು. ಅಂಡ್ ಕೌಂಟ್ ಏನಾಗುತ್ತೆ, ಆಟೋ ಅಪ್ಡೇಟ್ ಆಗುತ್ತೆ. ಕೌಂಟ್ ಇಸ್ ಇನ್ಕ್ರಿಮೆಂಟೆಡ್ ಬೈ ದ 1 ಅಂದ್ರೆ ಕೌಂಟ್ ವ್ಯಾಲ್ಯೂ 0 ಇದ್ದಿದ್ದೇನಾಯ್ತು 1 ಆಯ್ತು. ಅಗೇನ್ ಇಟ್ ವಿಲ್ ಚೆಕ್ 1 less than 10 ಅಂದ್ರೆ ಏನಾಗುತ್ತೆ, ಕಂಡೀಷನ್ ಟ್ರೂ ಆಗುತ್ತೆ. ಒಳಗಡೆ ಬರುತ್ತೆ ಸಮ್ = 5 ಅಂದ್ರೆ 5 ಇತ್ತು, 5 + 5 ಏನಾಯ್ತು, ಸಮ್ =10 ಆಗುತ್ತೆ. ದೆನ್ ಕೌಂಟ್ ಅಗೇನ್ ಇನ್ಕ್ರಿಮೆಂಟೆಡ್ ಬೈ ದ 2. ಸೊ ಇಲ್ಲಿ 2 ಆಗುತ್ತೆ. ಅಗೇನ್ ಇಟ್ ವಿಲ್ ಚೆಕ್ ದ ಕಂಡೀಷನ್ 2 less than 10, ಕಂಡೀಷನ್ ಟ್ರೂ ಆಗುತ್ತೆ. ಸಮ್ = 5 ಅಂದ್ರೆ ಏನಾಗುತ್ತೆ, ಇಲ್ಲಿ 10 ಇತ್ತು, 10 + 5 ಏನಾಗುತ್ತೆ 15 ಆಗುತ್ತೆ. ಈ ತರ ಎಷ್ಟು ಸರಿ ಎಕ್ಸಿಕ್ಯೂಟ್ ಆಗುತ್ತೆ, 10 ಟೈಮ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. 0 to 9 ಎಕ್ಸಿಕ್ಯೂಟ್ ಆಗುತ್ತೆ. ವೆನ್ ರೀಚಸ್ ಟು ದ 10, ಕೌಂಟ್ ವ್ಯಾಲ್ಯೂ 10 ಬಂದಾಗ ಏನಾಗುತ್ತೆ, 10 less than 10, ಕಂಡೀಷನ್ ಫಾಲ್ಸ್ ಆಗುತ್ತೆ, ಇದು ಎಕ್ಸಿಟ್ ಆಗುತ್ತೆ. ಸೊ ಯಾವಾಗ ನಮಗೆ ಸಮ್ ಅಲ್ಲಿ ಏನಿರುತ್ತೆ ಅನ್ನೋದು ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಫಸ್ಟ್ 0 ಇತ್ತು, 5 ಆಯ್ತು, ಅಂಡ್ 10 ಆಯ್ತು, 15 ಆಯ್ತು, ಅಂಡ್ 20. ಲೈಕ್ ದಿಸ್ ಇಟ್ ವಿಲ್ ರೀಚ್ 10 ಟೈಮ್ಸ್ ವರೆಗೂ ಬರುತ್ತೆ. 0 ಇರೋದ್ರಿಂದ ಲಾಸ್ಟ್ ಅಲ್ಲಿ ಏನಾಗುತ್ತೆ 45 ಆಗಿರುತ್ತೆ ಆನ್ಸರು. ಯು ಕ್ಯಾನ್ ಚೆಕ್ ದಿಸ್ ಔಟ್, ನೀವು ಚೆಕ್ ಮಾಡ್ಬೋದು. ಇದನ್ನ ನಾವು ಫಾರ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಸೇಮ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟೆಡ್ ನಂಬರ್ ಆಫ್ ಟೈಮ್ಸ್ ಟಿಲ್ ದ ಕಂಡೀಷನ್ ಇಸ್ ಟ್ರೂ, ಅಂಡ್ ದ ಲೂಪ್ ಐಡೆಂಟಿಫೈರ್ಸ್ನ ಆಟೋ ಇನ್ಕ್ರಿಮೆಂಟ್ ಮಾಡ್ತಾ ಹೋಗ್ತಾ ಇರ್ತೀವಿ. ಇದನ್ನ ಮಾಡಿಲ್ಲ ಅಂತಂದ್ರೆ ಏನಾಗುತ್ತೆ, ಇಟ್ ವಿಲ್ ರೀಚ್ ಟು ದ ಇನ್ಫೈನೈಟ್ ಲೂಪ್. ದಿಸ್ ಯು ಶುಡ್ ನೋ ಇಟ್. ದಿಸ್ ವೆರಿಲಾಗ್ ಪ್ರೋಗ್ರಾಮ್ ಅಲ್ಲಿ ಯೂಸ್ ಮಾಡುವಂಥ ಸ್ಟ್ಯಾಂಡರ್ಡ್ ಸಿಂಟ್ಯಾಕ್ಸ್ ಆಗಿರುತ್ತೆ. And coming to while loop, next while loop ಆಗುತ್ತೆ. This while loop executed based upon the condition. ಒಂದು while ಎಕ್ಸ್ಪ್ರೆಷನ್ ಜೊತೆ ಕಂಡೀಷನ್ ಇರುತ್ತೆ. ಆ ಕಂಡೀಷನ್ ಟ್ರೂ ಇದ್ರೆ, this condition is true, it will go into the loop and it execute the loop statement execute ಆಗುತ್ತೆ. If the condition is false, it will exit from the loop ಇಂದ ಹೊರಗಡೆ ಹೋಗುತ್ತೆ. So ಇದು ಸಿಂಪಲ್ ಲೂಪ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಇಟ್ ಇಸ್ ಸೇಮ್ ಅಸ್ ಸಿ ಆಗುತ್ತೆ. ದ ರಿಸಲ್ಟ್ ಬೂಲಿಯನ್ ಎಕ್ಸ್ಪ್ರೆಷನ್ ಇಸ್ ಇವ್ಯಾಲ್ಯೂಟೆಡ್. ಇದನ್ನ ಕಂಡೀಷನ್ ಬೂಲಿಯನ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಇಫ್ ಇಟ್ ಇಸ್ ಟ್ರೂ, ದ ಸ್ಟೇಟ್ಮೆಂಟ್ ಆರ್ ಎಕ್ಸಿಕ್ಯೂಟೆಡ್ ಅಂಡ್ ಎಕ್ಸ್ಪ್ರೆಷನ್ ರಿವ್ಯಾಲ್ಯೂಟೆಡ್ ಅಂಡ್ ಚೆಕ್ಡ್. ಇಫ್ ದಿಸ್ ಎಕ್ಸ್ಪ್ರೆಷನ್ ಇವ್ಯಾಲ್ಯೂಟೆಡ್ ಆಸ್ ಅ ಫಾಲ್ಸ್, ದ ಲೂಪ್ ಇಸ್ ಟರ್ಮಿನೇಟೆಡ್ ಅಂಡ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಟೇಕನ್ ಔಟ್. ಸೊ ದಿಸ್ ಅಬೌಟ್ ದ ಲೂಪ್ ಆಗುತ್ತೆ. ಎಕ್ಸಾಂಪಲ್, ಕೌಂಟ್ ಇಸ್ ಲೆಸ್ ದ್ಯಾನ್ 10, ಬಿಗಿನ್ ಅಂತ ಹೇಳ್ತಾ ಇದ್ದೀನಿ. ಅಂಡ್ ಸಮ್ =sum + 5 ಅಂಡ್ ಕೌಂಟ್ =count + 5. ಸಿ ಇನಿಷಿಯಲಿ ಸಮ್ =0 ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ರಿ, ಅಂಡ್ ಕೌಂಟ್ 0 ಇದೆ. ಇಲ್ಲಿ ಚೆಕ್ ಮಾಡುತ್ತೆ 0 less than 10 ಅಂತ ಬಿಗಿನ್. ಕರೆಕ್ಟ್, ಕಂಡೀಷನ್ ಟ್ರೂ ಇದೆ, ಒಳಗಡೆ ಬರುತ್ತೆ. ಸಮ್ ಏನಾಗುತ್ತೆ, ಎಕ್ಸಿಟ್ ಆಗುತ್ತೆ. ಅಂದರೆ ಏನಾಯಿತು, 5 ಆಯಿತು. ದಟ್ ಇಸ್ 0 + 5 ಆಗುತ್ತೆ. ಸಮ್ 5 ಬಂತು, ಕೌಂಟ್ ಇನ್ಕ್ರಿಮೆಂಟೆಡು. ಅಗೇನ್ ಇಟ್ ವಿಲ್ ಚೆಕ್ ಕೌಂಟ್ 1 less than 10. ಸಿ ಲೈಕ್ ಫಾರ್ ಲೂಪಲ್ಲಿ ನಾವು ಹೇಗಾಯಿತು ಅದೇ ಥರ 5, 10, 15, 20, 25 ಈ ಥರ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಎಲ್ಲಿವರೆಗೆ ಎಕ್ಸಿಕ್ಯೂಟ್ ಆಗುತ್ತೆ, ವೆನ್ ಕೌಂಟ್ ವ್ಯಾಲ್ಯೂ ಬಿಕಮ್ 10 ಆರ್ ಮೋರ್ ದೆನ್ 10 ಆದಾಗ ಅದು ಹೊರಗಡೆ ಬರುತ್ತೆ. ಇಫ್ ದಿಸ್ ಕಂಡೀಷನ್ ಇಸ್ ಎಕ್ಸ್ ಆರ್ ಝೆಡ್, ಇಟ್ ವಿಲ್ ಬಿ ಟ್ರೀಟೆಡ್ ಆಸ್ 0. ಈ ವೈ ಲೂಪಲ್ಲೂ ಎಕ್ಸ್ ಆರ್ ಝೆಡ್ ಇದ್ದರೆ ಅದನ್ನು ನಾವು 0 ಆಗಿ ಟ್ರೀಟ್ ಮಾಡ್ತೀವಿ. ಇದು ವೈ ಲೂಪ್ ಸ್ಟೇಟ್ಮೆಂಟ್ ಆಗುತ್ತೆ. ದೆನ್ ಕಮಿಂಗ್ ಟು ಫಾರ್ ಎವರ್ ಅಂತಂದ್ರೆ ನಮಗೆ ಅಲ್ಲೇ ಅರ್ಥ ಆಗುತ್ತೆ, ಈ ನೆವರ್ ಎಂಡಿಂಗ್, ಇದು ಎಂಡೇ ಆಗೋದಿಲ್ಲ ಯಾವಾಗಲೂ. ಫಾರ್ ಎವರ್
ದಟ್ ಈಸ್ ಲೈಕ್ ಇನ್ಫೈನೈಟ್ ಲೂಪ್. ನಮ್ಗೆ ಕೆಲವೊಂದು ಇನ್ಫೈನೈಟ್ ಲೂಪಲ್ಲಿ ಮಾಡಬೇಕು ಅಂದಾಗ ನಾವು ಫಾರ್ ಎವರ್ ಅನ್ನೋದು ಯೂಸ್ ಮಾಡ್ತೀವಿ. ನಾವು ಶುಡ್ ಓನ್ಲಿ ಬಿ ಯೂಸ್ಡ್ ವಿತ್ ದ ಟೈಮ್ ಕಂಟ್ರೋಲಲ್ಲಿ ಯೂಸ್ ಮಾಡ್ತೀವಿ, ಆರ್ ವಿತ್ ದ ಡಿಸೇಬಲ್ ಸ್ಟೇಟ್ಮೆಂಟ್ ಅಥವಾ ಡಿಸೇಬಲ್ ಸ್ಟೇಟ್ಮೆಂಟಲ್ಲಿ ನಾವು ಯೂಸ್ ಮಾಡ್ತೀವಿ. ಡಿಸೇಬಲ್ ಸ್ಟೇಟ್ಮೆಂಟ್ ಏನು ಅನ್ನೋದನ್ನು ಮುಂದೆ ಹೇಳ್ತೀನಿ ನಾನು. ಇನ್ಫೈನೈಟ್ ಲೂಪ್ ಸ್ಟೇಟ್ಮೆಂಟ್ ಆಗುತ್ತೆ ಫಾರ್ ಎವರು. ರಿಪೀಟೆಡ್ ಎಕ್ಸಿಕ್ಯೂಷನ್ ಆಫ್ ದ ಬ್ಲಾಕ್ ಇನ್ ದ ಎಂಡ್ಲೆಸ್ ಮ್ಯಾನರ್ ಅಂದರೆ ಕೊನೆನೇ ಇಲ್ಲ. ಇದನ್ನ ಎಂಡ್ ಮಾಡ್ಬೋದು ಹೆಂಗೆ ಅಂದರೆ ಬೈ ಯೂಸಿಂಗ್ ದ ಡಿಸೇಬಲ್. ನಾವು ಡಿಸೇಬಲ್ ಯೂಸ್ ಮಾಡೋದ್ರಿಂದ ಅದನ್ನ ಎಂಡ್ ಮಾಡ್ಬೋದಾಗುತ್ತೆ. ಇಸ್ ದ ಬೆಸ್ಟ್ ಡನ್ ವಿತ್ ಫಾರ್ ಎವರ್ ಲೂಪ್ ಆಗುತ್ತೆ. ಸ್ಟೇಟ್ಮೆಂಟ್ ಫಾರ್ ಎವರ್ ಅಂಡ್ ಫಾಲೋಡ್ ವಿತ್ ಸ್ಟೇಟ್ಮೆಂಟ್, ಅದನ್ನ ಫಾರ್ ಎವರ್ ಲೂಪ್ ಅಂತ ಕರಿತೀವಿ. ಫಾರ್ ಎವರ್ ಆಗುತ್ತೆ ಇಲ್ಲಿ ಕ್ಲಾಕ್ ಈಕ್ವಲ್ ಟು ನಾಟ್ ಆಫ್ ಕ್ಲಾಕ್ ಎವ್ರಿ 10 seconds. ಇದರ 0 ಇರೋದು ಏನಾಗುತ್ತೆ 1 ಆಗುತ್ತೆ, 1 ಇದ್ದು 0 ಆಗುತ್ತೆ, 0 ಇದ್ದು 1 ಆಗುತ್ತೆ. ಎವ್ರಿ 10 second ಅಲ್ಲಿ 10 ಯೂನಿಟ್ ಅಲ್ಲಿ ಅದು ಆಲ್ಟರ್ನೇಟ್ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ. ಇದನ್ನ ನಾವು ಫಾರ್ ಎವರ್ ಲೂಪ್ ಅಂತ ಕರಿಬಹುದು. ಎಂಡ್ಲೆಸ್ ಮ್ಯಾನರು, ದಿಸ್ ಕ್ಯಾನ್ ಬಿ ಎಂಡೆಡ್ ವಿತ್ ಹೆಲ್ಪ್ ಆಫ್ ಡಿಸೇಬಲ್ ಫಂಕ್ಷನ್ ಇಂದ ಎಂಡ್ ಮಾಡ್ಬೋದು. ನೆಕ್ಸ್ಟ್ ಇದು ಲೂಪ್ ಸ್ಟೇಟ್ಮೆಂಟ್ ಆಯಿತು. ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ರಿಪೀಟ್, ಫಾರ್, ವೈಲ್ ಅಂಡ್ ಫಾರ್ ಎವರ್ 4 ಥರ ಲೂಪ್ ಸ್ಟೇಟ್ಮೆಂಟ್ನ ಡಿಸ್ಕಷನ್ ಮಾಡೋದು. ದೆನ್ ಕಮಿಂಗ್ ಟು ಕಂಡೀಷನ್ ಸ್ಟೇಟ್ಮೆಂಟ್. ಕಂಡೀಷನ್ ಚೆಕ್ ಮಾಡಬೇಕಾಗುತ್ತೆ. ಆ ಕಂಡೀಷನ್ ಚೆಕ್ ಮಾಡೋದಕ್ಕೆ ನಮಗೆ ಇಲ್ಲಿ ವೆರಿಲಾಗಲ್ಲಿ 3 ಥರ ಕಂಡೀಷನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನು ಇಫ್ ಸ್ಟೇಟ್ಮೆಂಟು, ಎಲ್ಸ್ ಇಫ್ ಸ್ಟೇಟ್ಮೆಂಟು ಆ್ಯಂಡ್ ಕೆ ಸ್ಟೇಟ್ಮೆಂಟ್ ಅಂತ ಕರಿತೀವಿ ನಾವು. ಇದು ಸೇಮ್ ಸಿ ಅಲ್ಲಿ ಹೇಗಿದೆ ಅದೇ ಥರ. ಸಿಂಟ್ಯಾಕ್ಸ್ ಹೇಗಿರುತ್ತೆ ಅಂದರೆ ಇಫ್ ಎಕ್ಸ್ಪ್ರೆಷನ್, ಇಲ್ಲಿ ಈ ಎಕ್ಸ್ಪ್ರೆಷನ್ ಟ್ರೂ ಇದ್ರೆ ಒಳಗಡೆ ಎಕ್ಸಿಕ್ಯೂಟ್ ಆಗುತ್ತೆ, ಎಕ್ಸ್ಪ್ರೆಷನ್ ಫಾಲ್ಸ್ ಇದ್ರೆ ಆ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಲ್ಲ ಅಷ್ಟೇ. ಅದನ್ನು ಇಫ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಇಫ್ ದ ಟೋಟಲ್ ಲೆಸ್ ದನ್ 60 ಬಿಗಿನ್ ಆಗುತ್ತೆ. ಒಂದೇ ಸ್ಟೇಟ್ಮೆಂಟ್ ಇದ್ರೆ ಬಿಗಿನ್ ಬೇಕಾಗಿಲ್ಲ, ಮಲ್ಟಿಪಲ್ ಸ್ಟೇಟ್ಮೆಂಟ್ ಇದ್ರೆ ಯು ಕ್ಯಾನ್ ಹ್ಯಾಡ್ ಬಿಗಿನ್ ಅಂತ ಹಾಕ್ಬೋದು. ಇಲ್ಲಿ ಗ್ರೇಡ್ ಈಕ್ವಲ್ ಟು ಸಿ ಆಗುತ್ತೆ, ಟೋಟಲ್ ಸಿ ಈಕ್ವಲ್ ಟು ಟೋಟಲ್ ಸಿ ಪ್ಲಸ್ 1 ಆಗುತ್ತೆ, ಎಂಡ್ ಆಗುತ್ತೆ. ಇಫ್ ಲೆಸ್ ದನ್ 60 ಇದ್ರೆ, ಇಫ್ ಇಟ್ ಇಸ್ ಟೋಟಲ್ ಏನಾಗುತ್ತೆ 60ಗಿಂತ ಜಾಸ್ತಿ ಇದ್ರೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗೋದಿಲ್ಲ, ಇಟ್ ವಿಲ್ ಸ್ಕಿಪ್ ದಿಸ್ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಮಾಡಿದ್ರೆ ಹೊರಗಡೆ ಬರುತ್ತೆ. ಅದನ್ನು ನಾವು ಇಫ್ ಸ್ಟೇಟ್ಮೆಂಟ್, ಕಂಡೀಷನ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ದೇರ್ ಇಸ್ ಒನ್ ಮೋರ್ ಕಾಲ್ಡ್ ಇಫ್ ಎಲ್ಸ್ ಅಂದ್ರೆ ಇಲ್ಲಿ 2 ಸ್ಟೇಟ್ಮೆಂಟ್ ಬರುತ್ತೆ, ಒಂದು ಟ್ರೂ ಬ್ಲಾಕ್, ಇನ್ನೊಂದು ಫಾಲ್ಸ್ ಬ್ಲಾಕ್. ಅಂದ್ರೆ ಅರ್ಥ, ಇಫ್ ಎಕ್ಸ್ಪ್ರೆಷನ್ ಚೆಕ್ ಮಾಡುತ್ತೆ, ಇದು ಟ್ರೂ ಇದ್ರೆ ಈ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ, ಇಫ್ ಇಟ್ ಇಸ್ ಫಾಲ್ಸ್ ಎಲ್ಸ್ ಪಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಇದಕ್ಕೆ 2 ಕಂಡೀಷನ್ ಅಂತ ಕರಿತೀವಿ. ಅಂದ್ರೆ ಒಂದು ಟ್ರೂ ಕೇಸ್, ಇನ್ನೊಂದು ಫಾಲ್ಸ್ ಕೇಸ್ ಆಗುತ್ತೆ. ಇಲ್ಲಿ ನಾವು ಚೆಕ್ ಮಾಡಿದಾಗ ಇಫ್ ಕ್ಲಾಕ್ ಇಸ್ 0, ಇಫ್ ಕ್ಲಾಕ್ ಇಸ್ 1 ಕ್ಯೂ ಈಕ್ವಲ್ ಟು 0 ಆಗುತ್ತೆ. ಕ್ಲಾಕ್ ಇಸ್ 1 ಅಂತಂದಾಗ ಕ್ಯೂ ಈಕ್ವಲ್ ಟು ಡಿ ಆಗುತ್ತೆ. ಈ ತರ 2 ಪಾರ್ಟ್. ಅಲ್ಲಿ ಕ್ಲಾಕ್ ನ ಕಂಡೀಷನ್ ಚೆಕ್ ಮಾಡಿಲ್ಲ ಅಂದ್ರೆ ಅರ್ಥ ಏನು, ಕ್ಲಾಕ್ ವ್ಯಾಲ್ಯೂ ಚೆಕ್ ಮಾಡ್ತಾ ಹೋಗ್ತಾ ಇದೆ. 0 ಇದ್ರೆ ಎಲ್ಸ್ ಪಾರ್ಟ್ ಬರುತ್ತೆ, ಅದರ್ ದನ್ 0 ಇದ್ರೆ ಅದನ್ನ ಏನಿದೆ ಟ್ರೂ ಪಾರ್ಟ್ ಅಲ್ಲಿ ತಗೊಂಡೋಗಿ 0 ಇನ್ಶಿಯಲ್ ಮಾಡ್ತೀವಿ. ಇದನ್ನ ಇಫ್ ಎಲ್ಸ್ ಅಂತ ಕರಿತೀವಿ. ಇದು ಸ್ಟ್ಯಾಂಡರ್ಡ್ ಸಿಂಟೆಕ್ಸ್ ಅಂಡ್ ದಿಸ್ ಇಸ್ ಎಕ್ಸಾಂಪಲ್. ಇಲ್ಲಿ ನಾವು ಮಲ್ಟಿಪಲ್ ಸ್ಟೇಟ್ಮೆಂಟ್ ಹಾಕ್ಬೇಕು ಅಂದ್ರೆ ಇಟ್ ಶುಡ್ ಬಿ ರಿಟರ್ನ್ ಇನ್ಸೈಡ್ ದ ಬಿಗಿನ್ ಅಂಡ್ ಎಂಡ್. ಬಿಗಿನ್ ಮತ್ತೆ ಎಂಡ್ ಅಲ್ಲೇ ಹಾಕ್ಬೇಕಾಗುತ್ತೆ, ಇಲ್ಲ ಅಂದ್ರೆ ಅದು ಇಟ್ ವಿಲ್ ಬಿ ನಾಟ್ ಟ್ರೀಟೆಡ್ ಆಸ್ ಸಿಂಗಲ್ ಸ್ಟೇಟ್ಮೆಂಟ್. ಅದು ಸಿಂಗಲ್ ಸ್ಟೇಟ್ಮೆಂಟ್ ಆಗಿ ಟ್ರೀಟ್ ಮಾಡೋದಿಲ್ಲ. ದೆನ್ ಕಮಿಂಗ್ ಟು ಎಲ್ಸ್ ಇಫ್. ಈಗ ಒಂದು ಇಫ್ ಸ್ಟೇಟ್ಮೆಂಟ್ ಆಯ್ತು, ಇಫ್ ಎಲ್ಸ್ ಆಯ್ತು, ದೆನ್ ಎಲ್ಸ್ ಇಫ್. ಓಕೆ, ಎಲ್ಸ್ ಇಫ್ ಸ್ಟೇಟ್ಮೆಂಟ್ ಯಾವ ತರ ಇರುತ್ತೆ ಸಿಂಟೆಕ್ಸ್ ಅಂದ್ರೆ, ಇಫ್ ಎಕ್ಸ್ಪ್ರೆಷನ್ ಸ್ಟೇಟ್ಮೆಂಟ್ ಆಗುತ್ತೆ, ಈ ಕಂಡೀಷನ್ ಟ್ರೂ ಇದ್ರೆ ಇದು ಹೋಗುತ್ತೆ, ಇಲ್ಲ ಅಂದ್ರೆ ಇಟ್ ವಿಲ್ ಕಮ್ ಬ್ಯಾಕ್, ಇಲ್ಲಿ ಫಾಲ್ಸ್ ಬರುತ್ತೆ. ಅಗೇನ್ ಇಟ್ ವಿಲ್ ಚೆಕ್ ಒನ್ ಮೋರ್ ಕಂಡೀಷನ್, ಇಲ್ಲಿ ಇನ್ನೊಂದು ಕಂಡೀಷನ್ ಚೆಕ್ ಮಾಡ್ತೀವಿ, ಇದು ಟ್ರೂ ಇದ್ರೆ ಇದು ಹೋಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ. ಎಲ್ಸ್ ಇಲ್ಲ ಅಂತಂದ್ರೆ ಏನಾಗುತ್ತೆ, ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ ಅಂಡ್ ಇಟ್ ವಿಲ್ ಎಂಡ್. ದಿಸ್ ಇಸ್ ಕಾಲ್ಡ್ ಎಲ್ಸ್ ಇಫ್ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ನಾವು ನೋಡ್ಬೋದು. ಇಫ್ ಟೋಟಲ್ ಲೆಸ್ ದ್ಯಾನ್ 60 ಬಿಗಿನ್ ಆಗುತ್ತೆ, ಇಯರ್ ಗ್ರೇಡ್ ಈಕ್ವಲ್ ಟು ಸಿ, ಟೋಟಲ್ ಈಕ್ವಲ್ ಟು ಸಿ ಆಗುತ್ತೆ. ಇದು ಟೋಟಲ್ ಅನ್ನೋದು ಏನಾದ್ರೆ 60 ಇದ್ರೆ ಈ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲ ಅಂತಂದ್ರೆ ಏನ್ ಮಾಡುತ್ತೆ, ಎಲ್ಸ್ ಇಫ್ ಚೆಕ್ ಮಾಡುತ್ತೆ. ಸಮ್ ಇಸ್ ಲೆಸ್ ದ್ಯಾನ್ 75, ಸಮ್ 75 ಗಿಂತ ಕಡಿಮೆ ಇದೆ ಅಂತ ಚೆಕ್ ಮಾಡುತ್ತೆ. ಅವಾಗ ಗ್ರೇಡ್ ಈಕ್ವಲ್ ಟು ಬಿ ಅಸೈನ್ ಮಾಡುತ್ತೆ, ಟೋಟಲ್ ಬಿ ಈಕ್ವಲ್ ಟು ಟೋಟಲ್ ಬಿ ಪ್ಲಸ್ 1 ಆಗುತ್ತೆ ಅಂಡ್ ಎಂಡ್, ಇಲ್ಲಿ ಎಂಡ್ ಆಗುತ್ತೆ. ಇವ್ ಯಾವುದು ಇಲ್ಲ ಅಂತಂದಾಗ ಏನಾಗುತ್ತೆ, ಗ್ರೇಡ್ ಈಕ್ವಲ್ ಟು ಎ, ಇದನ್ನ ಎ ಗ್ರೇಡ್ ಅಂತ ಅಸೈನ್ ಮಾಡ್ತಾರೆ. ಇದನ್ನ ಎಲ್ಸ್ ಇಫ್ ಒಂದು ಎಕ್ಸಾಂಪಲ್ ಆಗಿದೆ. ಅಂಡ್ ಡಿಸೇಬಲ್, ನಾನು ಪ್ರೀವಿಯಸ್ಲಿ ಹೇಳಿದೆ ಇನ್ಫೈನೈಟ್ ಫಾರ್ ಎವರ್ ಲೂಪ್ ಬರುತ್ತೆ. ಈ ಫಾರ್ ಎವರ್ ಲೂಪ್ನ ನಾವು ಎಂಡ್ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ ಡಿಸೇಬಲ್. ದಿಸ್ ಇಸ್ ಕಾಲ್ಡ್ ಡಿಸೇಬಲ್. ಯು ಕ್ಯಾನ್ ಎಂಡ್ ದ ಟಾಸ್ಕ್ ಅಂಡ್ ಯು ಕ್ಯಾನ್ ಎಂಡ್ ದ ಫಾರ್ ಎವರ್ ಲೂಪ್ ಆಲ್ಸೋ ಕ್ಯಾನ್ ಬಿ ಯೂಸ್ ಟು ಟರ್ಮಿನೇಟ್ ದ ಟಾಸ್ಕ್ನ ಟರ್ಮಿನೇಟ್ ಮಾಡೋದಕ್ಕೆ, ಆರ್ ಬ್ಲಾಕ್ ಬಿಫೋರ್ ಇಟ್ ಫಿನಿಶ್ ಎಕ್ಸಿಕ್ಯೂಷನ್ ಆಲ್ ದ ಸ್ಟೇಟ್ಮೆಂಟ್. ಯಾವುದೋ ಒಂದು ಟಾಸ್ಕ್ ಅಥವಾ ಯಾವುದೋ ಒಂದು ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ನ ಮೊದಲೇ ಟರ್ಮಿನೇಟ್ ಮಾಡಬೇಕಾಗುತ್ತೆ ಬಿಫೋರ್ ಎಕ್ಸಿಕ್ಯೂಷನ್. ಅವಾಗ ನಾವು ಏನು ಯೂಸ್ ಮಾಡ್ತೀವಿ, ಡಿಸೇಬಲ್ ಅನ್ನೋದು ಕೀವರ್ಡ್ ಯೂಸ್ ಮಾಡ್ತೀವಿ. ಡಿಸೇಬಲ್ ಅನ್ನೋದೊಂದು ಟಾಸ್ಕ್ ಇನ್ಬಿಲ್ಟ್ ಫಂಕ್ಷನ್ ಆಗಿರುತ್ತೆ. ಯು ನೀಡ್ ಟು ಮೆನ್ಷನ್ ದ ಟಾಸ್ಕ್ ಐ ಡಿ ಆರ್ ದ ಬ್ಲಾಕ್ ಐ ಡಿ. ನೀವು ಮೆನ್ಷನ್ ಮಾಡಿದ್ರೆ ಏನಾಗುತ್ತೆ, ಅದು ಅಲ್ಲಿಂದ ನೆಕ್ಸ್ಟ್ ಡಿಸೇಬಲ್ ಆಗುತ್ತೆ ಅಂಡ್ ಇಟ್ ವಿಲ್ ಕಮ್ ಔಟ್ ಆಫ್ ದಿಸ್ ಬ್ಲಾಕ್. ಆ ಬ್ಲಾಕ್ ಆಗಿರ್ಬೋದು ಟಾಸ್ಕ್ ಐ ಡಿಯಿಂದ ಹೊರಗಡೆ ಬರುತ್ತೆ ಅದು. ಇದನ್ನ ಡಿಸೇಬಲ್ ಅಂತ ಕರಿತೀವಿ. ಯೂಸ್ ಟು ಮಾಡಲ್ ದ ಹಾರ್ಡ್ವೇರ್ ಇಂಟ್ರಪ್ಟ್ ಅಂಡ್ ಗ್ಲೋಬಲ್ ರಿಸೆಟ್.
ಇದನ್ನ ಮೋಸ್ಟ್ ಪ್ರಾಬಲ್ ಎಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಅಂದ್ರೆ ಹಾರ್ಡ್ವೇರ್ ಇಂಟರಪ್ಟಬಲ್ ಮತ್ತೆ ಗ್ಲೋಬಲ್ ರೀಸೆಟ್ ಮಾಡೋದಕ್ಕೆ ಡಿಸೇಬಲ್ ಫಂಕ್ಷನ್ ಯೂಸ್ ಮಾಡ್ತಾರೆ. ಇಟ್ಸ್ ಲೈಕ್ ಅ ಸಿಮಿಲರ್ ಟು ದ ಬ್ರೇಕ್ ಸ್ಟೇಟ್ಮೆಂಟ್ ಇನ್ ದ ಸಿ ಎಕ್ಸಿಕ್ಯೂಷನ್ ಕಂಟಿನ್ಯೂ ವಿತ್ ನೆಕ್ಸ್ಟ್ ಸ್ಟೇಟ್ಮೆಂಟ್. ಎಲ್ಲಿ ಡಿಸೇಬಲ್ ಅಂತ ಮೆನ್ಷನ್ ಮಾಡಿರ್ತಾರೆ ಅದ್ರ ಕೆಳಗಡೆ ಎಷ್ಟು ಡಿಸೇಬಲ್ ಮಾಡುತ್ತೆ ಆ ಬ್ಲಾಕ್ ಇಂದ ಡಿಸೇಬಲ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂಸ್ ಆಗುತ್ತೆ. ಇದು ಡಿಸೇಬಲ್ ಆಯಿತು. ಇಲ್ಲೊಂದು ಎಕ್ಸಾಂಪಲ್ ನಾವು ನೋಡ್ಬೋದು. ಇಲ್ಲಿ ಬಿಗಿನ್ ಅಂತ ಇದೆ, ಬ್ಲಾಕ್ ಎ ಅಂತ ಕೊಟ್ಟಿದ್ದೀವಿ. ಸೊ ಅಂದ್ರೆ ಬ್ಲಾಕ್ ಎಲ್ಲಿಂದ ಎಲ್ಲಿವರೆಗಿದೆ, ಬಿಗಿನ್ ಅದಕ್ಕೆ ಸಂಬಂಧಪಟ್ಟ ಎಂಡು ಇದಿಷ್ಟು ಬ್ಲಾಕ್ ಎ ಸಂಬಂಧಪಟ್ಟಿದೆ. ಇಲ್ಲಿ ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಎಕ್ಸಿಕ್ಯೂಟ್ ಆಗುತ್ತೆ. ಇದು ಎಕ್ಸಿಕ್ಯೂಟ್ ಆದ ತಕ್ಷಣ ಇಲ್ಲಿ ಹೇಳ್ತಾ ಇದ್ದೀನಿ ಡಿಸೇಬಲ್ ಬ್ಲಾಕ್ ಎ ಅಂದ ತಕ್ಷಣ ಏನಾಗುತ್ತೆ, ಇದ್ರ ಕೆಳಗಡೆ ಇರೋ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಲ್ಲ. ಇಟ್ ವಿಲ್ ಕಮ್ ಔಟ್ ಆಫ್ ದ ಬ್ಲಾಕ್ ಎ. ಬ್ಲಾಕ್ ಎ ಅಂತ ಬರುತ್ತೆ, ಸ್ಟೇಟ್ಮೆಂಟ್ 5 ಎಕ್ಸಿಕ್ಯೂಟ್ ಆಗುತ್ತೆ. ಇದು ಡಿಸೇಬಲ್, ಇದು ಬ್ಲಾಕ್ ಡಿಸೇಬಲ್ ಮಾಡುವಂಥದ್ದು. ಅದೇ ತರ ಟಾಸ್ಕ್ ಇದೆ, ಬಿಟ್ ಟಾಸ್ಕ್ ಒಂದು ನೇಮ್. ಇಲ್ಲಿ ಡಿಸೇಬಲ್ ಬಿಟ್ ಟಾಸ್ಕ್ ಅಂತ ಹೇಳ್ತೀನಿ. ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ. ವೆನ್ ಎವರ್ ಇಟ್ ಕಮ್ಸ್ ಟು ಡಿಸೇಬಲ್ ಬಿಟ್ ಟಾಸ್ಕ್ ಅಂದ್ರೆ ಇಲ್ಲಿಂದ ಕೆಳಗಡೆ ಇರೋದು ಎಕ್ಸಿಕ್ಯೂಟ್ ಆಗಲ್ಲ, ಇಟ್ ವಿಲ್ ಬಿ ಕಮ್ ಔಟ್ ಆಫ್. ಇದನ್ನ ನಾವು ಡಿಸೇಬಲ್ ಫಂಕ್ಷನ್ ಅಂತ ಕರಿತೀವಿ ನಾವು. ಟು ಸಮಟೈಮ್ಸ್ ಸಮ್ ಸ್ಟೇಟ್ಮೆಂಟ್ ನಾಟ್ ಟು ಎಕ್ಸಿಕ್ಯೂಟ್, ಫಾರ್ ದಟ್ ವಿ ಯೂಸ್ ದ ಡಿಸೇಬಲ್. ಅಲ್ಲಿ ನಾವು ಡಿಸೇಬಲ್ ನ ಯೂಸ್ ಮಾಡ್ತೀವಿ. ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನ ಸ್ಕಿಪ್ ಮಾಡಬೇಕಾಗುತ್ತೆ ಅಂಡ್ ಸಮ್ ಕಂಡೀಷನ್, ದಟ್ ಟೈಮ್ ವಿ ವಿಲ್ ಗೋಯಿಂಗ್ ಟು ಯೂಸ್ ದಿಸ್ ಡಿಸೇಬಲ್. ದೆನ್ ಕೇಸ್ ಸ್ಟೇಟ್ಮೆಂಟ್. ಇಫ್ ಸ್ಟೇಟ್ಮೆಂಟು ಇಫ್ ಎಲ್ಸು ಎಲ್ಸ್ ಇಫ್ ಹೇಗಿದೆ ಅದೇ ಥರ ಇಫ್ ಎಲ್ ಸ್ಟೇಟ್ಮೆಂಟ್ಗೆ ಈಕ್ವಲೆಂಟ್ ಕೇಸ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಇದು ಮತ್ತು ಸಿ ಅಲ್ಲಿರೋದು ಎರಡೂ ಸೇಮ್ ಆಗಿರುತ್ತೆ. ಇದನ್ನು ಕೇಸಲ್ಲಿ ಎರಡು ಬರುತ್ತೆ, ಒಂದು ಕೇಸ್ ಎಕ್ಸ್ಪ್ರೆಷನ್ ಮತ್ತು ಕೇಸ್ ಐಟಮ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಫಸ್ಟ್ ಕೇಸ್ ಎಕ್ಸ್ಪ್ರೆಷನ್ ಇವ್ಯಾಲ್ಯೂಯೇಟ್ ಆಗುತ್ತೆ, ಆಮೇಲೆ ಅದರದ್ದು ಮ್ಯಾಚ್ ಮಾಡುತ್ತೆ, ಕೇಸ್ ಐಟಮ್ ಎಕ್ಸ್ಪ್ರೆಷನ್ ಜೊತೆ ಮ್ಯಾಚ್ ಮಾಡುತ್ತೆ. ಎರಡೂ ಮ್ಯಾಚ್ ಆದಾಗ ಆ ರೆಸ್ಪೆಕ್ಟಿವ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಅದರ್ವೈಸ್ ಇಟ್ ವಿಲ್ ಬಿ ಕಮ್ ಔಟ್ ಆಫ್ ದಿಸ್ ಕೇಸ್. ಕೇಸ್ ಐಟಮು ಎಕ್ಸ್ಪ್ರೆಷನ್ 1 ಇರ್ಬೋದು ಅಥವಾ ಮಲ್ಟಿಪಲ್ ಇರ್ಬೋದು. ದಟ್ ಕ್ಯಾನ್ ಬಿ ಸಪ್ರೇಟೆಡ್ ವಿತ್ ಕಾಮ ಇಂದ ಸಪ್ರೇಟ್ ಮಾಡಿಕೊಂಡು 1 ಆರ್ ಮಲ್ಟಿಪಲ್ ಐಟಮ್ನ ಹಾಕ್ಬೋದಾಗುತ್ತೆ. ಎನಿ ಮ್ಯಾಚ್ ಬಿಟ್ವೀನ್ ದ ಕೇಸ್ ಐಟಮ್ ಎಕ್ಸ್ಪ್ರೆಷನ್ ವಿಲ್ ಎಕ್ಸಿಕ್ಯೂಟೆಡ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಆ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಆಲ್ ಕೇಸ್ ಐಟಮ್ ಎಕ್ಸ್ಪ್ರೆಷನ್ಸ್ ಆರ್ ಇವ್ಯಾಲ್ಯೂಯೇಟೆಡ್ ಅಂಡ್ ಕಂಪೇರ್ಡ್ ಇನ್ ಆರ್ಡರ್ ಗಿವನ್. ನಾವು ಯಾವ ಆರ್ಡರ್ ಮೆನ್ಷನ್ ಮಾಡಿರ್ತೀವಿ ಅದೇ ಆರ್ಡರ್ ಇವ್ಯಾಲ್ಯೂಯೇಟ್ ಮಾಡಿ ಕಂಪೇರ್ ಮಾಡುತ್ತೆ. ದ ಕೇಸ್ ಎಕ್ಸ್ಪ್ರೆಷನ್ ಅಂಡ್ ದ ಕೇಸ್ ಐಟಮ್ ಎಕ್ಸ್ಪ್ರೆಷನ್ ನೀಡ್ ನಾಟ್ ಬಿ ಎ ಕಾನ್ಸ್ಟೆಂಟ್ ಎಕ್ಸ್ಪ್ರೆಷನ್. ಅದಕ್ಕೆ ಯಾವಾಗಲೂ ಕಾನ್ಸ್ಟೆಂಟ್ ಇರಬೇಕಲ್ಲ, ಏನ್ ಬೇಕಾದ್ರೂ ಆಗಿರ್ಬೋದು. ಅದನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಇದೀವಿ. ಎಕ್ಸ್ ಅಂಡ್ ಝೆಡ್ ವ್ಯಾಲ್ಯೂಸ್ ಆರ್ ಕಂಪೇರ್ಡ್ ಆಸ್ ವೆಲ್ ಆಸ್ ಕೇಸ್ ಝೆಡ್. ಕೆಲವು ಟೈಮಲ್ಲಿ ಎಕ್ಸ್ ಮತ್ತೆ ಝೆಡ್ ನ ಕಂಪೇರ್ ಮಾಡಬೇಕಾದಾಗ ಇನ್ಸ್ಟೆಡ್ ಆಫ್ ಯೂಸಿಂಗ್ ದ ಕೇಸ್ ದೇ ಯೂಸ್ ದ ಕೇಸ್ ಝೆಡ್ ಅಂತ ಯೂಸ್ ಮಾಡ್ತಾರೆ. ಇಟ್ಸ್ ಕನ್ಸಿಡರಿಂಗ್ ಝೆಡ್ ವ್ಯಾಲ್ಯೂನ ಅದನ್ನೇನಂತ ತಗೊಳ್ಳೋದು, ಡೋಂಟ್ ಕೇರ್ ಅಂತ ತಗೊಳುತ್ತೆ. ಇದು ಕೇಸ್ ಝೆಡ್ ಆಗುತ್ತೆ. ಅದೇ ತರ ಕೇಸ್ ಎಕ್ಸ್ ಅಂತಂದಾಗ ಇಟ್ ಕನ್ಸಿಡರ್ ಎಕ್ಸ್ ಅಂಡ್ ಝೆಡ್ ವ್ಯಾಲ್ಯೂಸ್ ದ ಡೋಂಟ್ ಕೇರ್. ಎಕ್ಸ್ ಮತ್ತೆ ಝೆಡ್ ವ್ಯಾಲ್ಯೂ ಇದ್ರೆ ಅದನ್ನ ಡೋಂಟ್ ಕೇರ್ ಆಗಿ ತಗೊಳುತ್ತೆ. ಒಂದು ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀವಿ, ಕೇಸ್ ಝೆಡ್. ದಿಸ್ ಇಸ್ ಅ ಕಾಲ್ಡ್ ಎಸ್ ಅನ್ ಕೇಸ್ ಎಕ್ಸ್ಪ್ರೆಷನ್. ಮಾಸ್ಕ್ ಅನ್ನೋದು ಕೇಸ್ ಎಕ್ಸ್ಪ್ರೆಷನ್ ಆಗಿರುತ್ತೆ. ಕೇಸ್ ಐಟಮ್ ಎಕ್ಸ್ಪ್ರೆಷನ್ ಅಂದ್ರೆ ಇವು ಕೇಸ್ ಐಟಮ್ ಎಕ್ಸ್ಪ್ರೆಷನ್. ಇಲ್ಲಿ 4 ಕೇಸ್ ಐಟಮ್ ಎಕ್ಸ್ಪ್ರೆಷನ್ ಇದೆ. 1 ಕ್ವಶನ್ ಮಾರ್ಕ್ ಇದೆ ಅಂದ್ರೆ ಅರ್ಥ 1 ಝೆಡ್ 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 ಝೆಡ್. ಇಲ್ಲಿ 1 ಝೆಡ್ 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 ಅಂದ್ರೆ ಐ ಆಮ್ ಯೂಸಿಂಗ್ ಕೇಸ್ ಝೆಡ್ ಏನಂತ ಟ್ರೀಟ್ ಮಾಡುತ್ತೆ ಕೇಸ್ ಝೆಡ್ ಅಲ್ಲಿ. ವಾಟ್ ವಿ ಆರ್ ಸೇಯಿಂಗ್, ಇಫ್ ಯು ಆರ್ ಯೂಸಿಂಗ್ ಕೇಸ್ ಝೆಡ್ ಕನ್ಸಿಡರಿಂಗ್ ಝೆಡ್ ಆಸ್ ಎ ಡೋಂಟ್ ಕೇರ್ ಅಂತ ಅಂದಾಗ ಯು ಕ್ಯಾನ್ ಸೇ ಎಕ್ಸ್ 1 ಎಕ್ಸ್ 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 ಅಂತ ತಗೊಬಹುದು. ಅದನ್ನ ಡೋಂಟ್ ಕೇರ್ ಅಂತ ಅಂದ್ರೆ ಡೋಂಟ್ ಕೇರ್ ಅಂದ್ರೆ ಲೀವ್ ದಿಸ್. ಅದೇನು ನಾಟ್ ಕನ್ಸಿಡರ್, ಅದು ಕನ್ಸಿಡರೇ ಮಾಡಂಗಿಲ್ಲ. ಯು ಹ್ಯಾವ್ ಟು ಕನ್ಸಿಡರ್ ಓನ್ಲಿ ದಿಸ್ ವ್ಯಾಲ್ಯೂ. ಈ ಒಂದೇ ವ್ಯಾಲ್ಯೂನ ಕನ್ಸಿಡರ್ ಮಾಡು ಅಂತ ಹೇಳ್ತಾ ಇದೆ. ಅದ್ರ ಡೋಂಟ್ ಕೇರ್. ಅಂದ್ರೆ ಅರ್ಥ ಇಫ್ ಇಟ್ ಇಸ್ ದ ಫೋರ್ತ್ ಬಿಟ್ ಇಸ್ 1, ಡಿ ಬಸ್ ಆಫ್ 4 = 0. ಅಲ್ಲಿ ಡಿ ಬಸ್ 4 0 ಅಸೈನ್ ಮಾಡುತ್ತೆ. ಅಂದ್ರೆ ಈ ಮಾಸ್ಕ್ ಅಲ್ಲಿರೋ ವ್ಯಾಲ್ಯೂ ಇದು ಯಾವ್ದಾದ್ರು ಒಂದು ಮ್ಯಾಚ್ ಆಗಬೇಕು. ಯಾವ್ದು ಮ್ಯಾಚ್ ಆಗುತ್ತೆ ಆ ರೆಸ್ಪೆಕ್ಟಿವ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಅದೇ ಕೇಸ್. ಇಲ್ಲಿ ಕೇಸ್ ಎಕ್ಸ್ ಆದ್ರೂ ಯೂಸ್ ಮಾಡ್ಬೋದು, ಕೇಸ್ ಝೆಡ್ ಆದ್ರೂ ಯೂಸ್ ಮಾಡ್ಬೋದು. ಝೆಡ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಝೆಡ್ ವಿಲ್ ಬಿ ಟ್ರೀಟೆಡ್ ಆಸ್ ಡೋಂಟ್ ಕೇರ್. ಕೇಸ್ ಎಕ್ಸ್ ಯೂಸ್ ಮಾಡಿದ್ರೆ ಎಕ್ಸ್ ಝೆಡ್ ವಿಲ್ ಬಿ ಟ್ರೀಟೆಡ್ ಆಸ್ ಅ ಡೋಂಟ್ ಕೇರ್ ಆಗುತ್ತೆ. ಅಷ್ಟೇ ಡಿಫ್ರೆನ್ಸಸ್. ಈಚ್ ಕೇಸ್ is a keyword. Each case should have a end case ಇರಬೇಕಾಗುತ್ತೆ. ಎ ಡೋಂಟ್ ಕೇರ್ ಇಂಪ್ಲಿಕೇಟ್ ದಿಸ್ ಬಿಟ್ ಪೊಸಿಷನ್ ಇಸ್ ನಾಟ್ ಕನ್ಸಿಡರ್. ಅದನ್ನ ಕನ್ಸಿಡರ್ ಮಾಡಂಗಿಲ್ಲ. ಡೋಂಟ್ ಕೇರ್ ಅಂದ್ರೆ ಏನು, ನಾಟ್ ಕನ್ಸಿಡರ್ ಅಂತ. ಝೆಡ್ ವ್ಯಾಲ್ಯೂ ಸೇಮ್ ಆಸ್ ಕ್ವಶನ್ ಮಾರ್ಕ್ ಇದೆ ಅಂತಂದ್ರೆ ಅದು ಝೆಡ್ ಆಗುತ್ತೆ. ಇನ್ ಎ ಲಿಟರಲ್ ಟು ರೆಪ್ರೆಸೆಂಟ್ ದ ಡೋಂಟ್ ಕೇರ್ ರೆಪ್ರೆಸೆಂಟ್ ಮಾಡೋದಕ್ಕೆ. ಇನ್ ಎ ನಾನ್ ಕಾಂಪ್ಲಿಮೆಂಟರಿ ಸ್ಪೆಸಿಫಿಕ್ ಕೇಸ್ ಎಕ್ಸ್ ಕೇಸ್ ಝೆಡ್ ಆಫ್ಟನ್ ರಿಸಲ್ಟಿಂಗ್ ಇನ್ ಅ ಮೋರ್ ಎಫಿಷಿಯೆಂಟ್ಲಿ ಹಾರ್ಡ್ವೇರ್. ಕೇಸ್ ಎಕ್ಸ್ ಮತ್ತೆ ಕೇಸ್ ಝೆಡ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಎಫಿಷಿಯಂಟ್ ಹಾರ್ಡ್ವೇರ್ ನ ಬಿಲ್ಡ್ ಅಪ್ ಮಾಡಬಹುದು. ಸೊ ದಿಸ್ ಅಬೌಟ್ ದ ಕೇಸ್ ಸ್ಟೇಟ್ಮೆಂಟ್. ದಿಸ್ ಇಸ್ ದ ಸಿಂಟೆಕ್ಸ್. ಯಾವ ತರ ನಾವು ಯೂಸ್ ಮಾಡಬೇಕು ಕೇಸ್ ಸ್ಟೇಟ್ಮೆಂಟ್ ಅನ್ನೋದಕ್ಕೆ ಇಲ್ಲಿ ಕೊಟ್ಟಿದೀವಿ. ಕೇಸ್ ಆಗುತ್ತೆ, ಇಲ್ಲಿ ಸ್ಟೇಟ್ಮೆಂಟ್ ಅಂದ್ರೆ ಎಕ್ಸ್ಪ್ರೆಷನ್ ಯಾವುದು ಇದಾಗಿರುತ್ತೆ. ಅಂಡ್ ಕೇಸ್ ಐಟಮ್ಸ್ ಇಲ್ಲಿ ಕೇಸ್ ಸ್ಟೇಟ್ಮೆಂಟ್ ಇದೆ ಟೈಟಲ್ ಆಗುತ್ತೆ. ಇದು ಕೇಸ್ ಎಕ್ಸ್ಪ್ರೆಷನ್ ಆಗಿರುತ್ತೆ. ಬ್ರಾಕೆಟ್ ಒಳಗಡೆ ಬರಬೇಕು. ಕೇಸ್ ಐಟಮ್ಸ್ ಮೇ ಬಿ 1 ಆರ್ ಮಲ್ಟಿಪಲ್. ಯು ಕ್ಯಾನ್ ರೈಟ್ ವಿತ್ ದ ಹೆಲ್ಪ್ ಆಫ್ ಕಾಮ ಇಂದ ಬರ್ಕೊಂತ ಹೋಗ್ಬೇಕಾಗುತ್ತೆ. ಕೋಲನ್ ಅಂಡ್ ಯು ಕ್ಯಾನ್ ಹ್ಯಾವ್ ಅ ಸ್ಟೇಟ್ಮೆಂಟ್.
if it has a one more case item, ಇಲ್ಲಿ case item ಬರಿಬೇಕಾಗುತ್ತೆ colon and following the statement. Last ಅಲ್ಲಿ default ಇರುತ್ತೆ and the end statement and end case. So this is the syntax. Here there is a one example. ಇಲ್ಲೊಂದು example ಇದೆ, you can check it out. case upcode ಅಂತ ಹೇಳಿದೆ. ಈ upcode ವ್ಯಾಲ್ಯೂ 10 ಇದ್ರೆ ಏನ್ ಮಾಡುತ್ತೆ, z equal to a plus b ಆಗುತ್ತೆ. if this upcode, imagine that upcode is 11 ಅಂದ್ರೆ ಇಲ್ಲಿ ಚೆಕ್ ಮಾಡುತ್ತೆ, upcode ಅಲ್ಲಿ 11 ಇದೆ, 10 ಇದೆ, ಓಕೆ ಇದು ಮ್ಯಾಚ್ ಆಗಿಲ್ಲ. ನೆಕ್ಸ್ಟ್ ಯಾವುದು 11 ಇದೆ, ಬೋತ್ ಆರ್ ಮ್ಯಾಚ್ ಆದಾಗ ಏನಾಗುತ್ತೆ, z equal to a minus b ಎಕ್ಸಿಕ್ಯೂಟ್ ಆಗುತ್ತೆ ಅಂಡ್ ಇಟ್ ವಿಲ್ ಕಮ್ ಔಟ್. ಇದು ಎಕ್ಸಿಕ್ಯೂಟ್ ಆಗೋದಿಲ್ಲ. ಇಮ್ಯಾಜಿನ್ ಅಪ್ಕೋಡ್ ಹಾವಿಂಗ್ 0 ಇದ್ರೆ ಚೆಕ್ ಮಾಡುತ್ತೆ, 0 ಮ್ಯಾಚ್ ಆಯ್ತಾ, ಇಲ್ಲ ಇದು ಮ್ಯಾಚ್ ಆಗಿದೆ, 0 ಇಲ್ಲ, 0 ಇದೆ, ಡಸಂಟ್ ಮ್ಯಾಚ್. ಇಲ್ಲಿ ಮ್ಯಾಚ್ ಆಯಿತು, ಮ್ಯಾಚ್ ಅಪ್ಕೋಡ್ ವ್ಯಾಲ್ಯೂ ಮತ್ತೆ ದಿಸ್ ಐಟಮ್ ಆಸ್ ಮ್ಯಾಚ್ ಅಂದ್ರೆ ಏನಾಗುತ್ತೆ, z equal to a divided by b ಎಕ್ಸಿಕ್ಯೂಟ್ ಆಗುತ್ತೆ, ಇಟ್ ವಿಲ್ ಬಿ ಕಮ್ ಔಟ್. ಡಿಫಾಲ್ಟ್ ಎಕ್ಸಿಕ್ಯೂಟ್ ಆಗಲ್ಲ ಅದ್ರ ಕೆಳಗಡೆ. ಇಫ್ upcode having other than like xz or zx ಅಂತ ಇದೆ, it doesn't match anything, ಇಲ್ಲಿ ಯಾವುದು ಮ್ಯಾಚ್ ಆಗಿಲ್ಲ ಅಂದಮೇಲೆ ಲಾಸ್ಟ್ ಅಲ್ಲಿ ಒಂದು ಡಿಫಾಲ್ಟ್ ಇದೆ ಸೇಯಿಂಗ್ ದಟ್ z equal to 2-bit binary of x. So this is the way we can execute the case. So it's a wonderful, it's like a if else statement, else if statement nested ಹೇಗಿರುತ್ತೆ ಅದೇ ತರ ಇರುತ್ತೆ. ಮೋಸ್ಟ್ಲಿ ಎಫೆಕ್ಟಿವ್ ಡಿಸ್ಕ್ರಿಪ್ಷನ್ ಆಫ್ ಹಾರ್ಡ್ವೇರ್ ಎಫೆಕ್ಟಿವ್ ಡಿಸ್ಕ್ರೈಬ್ ಮಾಡಬೇಕು ಅಂದಾಗ ಕೇಸ್ ಎಕ್ಸ್ ಮತ್ತೆ ಕೇಸ್ ಝೆಡ್ ಯೂಸ್ ಮಾಡ್ತೀವಿ. ಥ್ಯಾಂಕ್ ಯು.